ಈ ದಿವಸ ಆಶೀರ್ವಾದದ ದಿವಸವಾಗಿದೆ. ಎವ್ರಿ ಡೇ ಬ್ಲೆಸ್ಡ್ ಡೇ. ಆದರೆ ಈ ದಿವಸ ಪ್ರತ್ಯೇಕವಾಗಿ ಪ್ರಪಂಚವು ಗುಡ್ ಫ್ರೈಡೆಯನ್ನು ಸೆಲೆಬ್ರೇಟ್ ಮಾಡ್ತದೆ. ಪ್ರಪಂಚದ ಚರಿತ್ರೆಯಲ್ಲಿ ಕ್ರಿಸ್ತನ ಕ್ರೂಜೆಯ ಮರಣ ಮಹತ್ವದ ದಿನವಾಗಿದೆ. ಪ್ರಪಂಚದ ಚರಿತ್ರೆಯಲ್ಲಿ ಕ್ರಿಸ್ತನ ಶಿಲುಬೆಯ ಮರಣದ ದಿನವು ಮಹತ್ವದ ದಿನವಾಗಿದೆ. ಇದನ್ನು ನಾವು ಶುಭ ಶುಕ್ರವಾರವೆಂಬುದಾಗಿ ನಾವು ಕರೆಯುತ್ತೇವೆ. ವೈ ಈಸ್ ಗುಡ್ ಫ್ರೈಡೆ ಗುಡ್? ಮರಣವು ಒಳ್ಳೆ ದಿನವ? ಕುಟುಂಬಕ್ಕೆ ಆಗಲಿ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಮರಣವು ಸಂಕಟದ ದಿನ, ದುಃಖದ, ಪ್ರಲಾಪದ, ಗೋಳಾಟದ ದಿನವಾಗಿದೆ. ಆದರೆ ಯೇಸು ಕ್ರಿಸ್ತನ ಜನನ ಕೂಡ ನಾವು ನೋಡ್ತೇವೆ ಪ್ರಪಂಚದ ಚರಿತ್ರೆಯಲ್ಲಿ ಬಹಳ ಮಹತ್ವದ ದಿನವಾಗಿತ್ತು. ಯೇಸು ಕ್ರಿಸ್ತನ ಕ್ರೂಜೆಯ ಮರಣದ ದಿನವು ಕೂಡ ಪ್ರಪಂಚದ ಚರಿತ್ರೆಯಲ್ಲಿ ಮಹತ್ವದ ದಿನವಾಗಿದೆ. ಮತ್ತು ಯೇಸು ಕ್ರಿಸ್ತನ ರಿಸರಕ್ಷನ್, ಪುನರ್ತನದ ದಿನವೂ ಕೂಡ ಪ್ರಪಂಚದ ಚರಿತ್ರೆಯಲ್ಲಿ ಮಹತ್ವದ ದಿನವಾಗಿದೆ. ಮತ್ತು ಯೇಸು ಕ್ರಿಸ್ತನ ಬರೋಣದ ದಿನವು ಸಭೆಗೆ ಬಹಳ ಮಹತ್ವದ ದಿನವಾಗಿದೆ. ಈ ನಾಲ್ಕು ಸತ್ಯಗಳು ನಮ್ಮ ಕ್ರೈಸ್ತ ವಿಶ್ವಾಸದ ಫೌಂಡೇಶನ್ ಆಗಿದೆ, ಬುನಾದಿಯಾಗಿದೆ. ಇವತ್ತು ನಾನು ಗುಡ್ ಫ್ರೈಡೆ, ವೈ ಈಸ್ ಗುಡ್ ಫ್ರೈಡೆ ಗುಡ್? ಯಾಕೆ ಶುಭ ಶುಕ್ರವಾರ, ಶುಭದ ದಿನ, ಯೇಸುವಿನ ಮರಣದ ಎಂಬುದಾಗಿ ನಾನು ಮಾತಾಡಲಿಕ್ಕೆ ನಾನು ಬಯಸ್ತೇನೆ. ನಮಗೆಲ್ಲರಿಗೆ ಗೊತ್ತಿದೆ ವೈ ಈಸ್ ಗುಡ್ ಫ್ರೈಡೆ ಗುಡ್? ಬಿಕಾಸ್ ಕ್ರೈಸ್ಟ್ ಹ್ಯಾಸ್ ಸೆಟ್ ಅಸ್ ಫ್ರೀ ಫ್ರಮ್ ದ ಪವರ್ ಆಫ್ ಸಿನ್. ಆಮೆನ್. Christ has redeemed us from the power of death. Christ has redeemed us from the power of curse. ಕ್ರಿಸ್ತನು ನಮ್ಮನ್ನು ಶಾಪದಿಂದ ಬಿಡಿಸಿದ್ದಾನೆ. ಆತನ ಮರಣದ ಮೂಲಕ ಕ್ರಿಸ್ತನು ನಮ್ಮನ್ನು ಪಾಪದಿಂದ ಬಿಡಿಸಿದ್ದಾನೆ. ಕ್ರಿಸ್ತನು ನಮ್ಮನ್ನು ಮರಣದಿಂದ ಕೂಡ ಬಿಡಿಸಿದ್ದಾನೆ. ನೀವು ನಂಬುದಾದ್ರೆ ಆಮೇಲೆ ಹೇಳಿ. ಒಬ್ಬ ವಿಶ್ವಾಸಿಗೆ ಮರಣ ಇಲ್ಲ. ಯೇಸು ಕ್ರಿಸ್ತನು ಮರಣವನ್ನು ಕ್ಯಾನ್ಸಲ್ ಮಾಡಿದ್ದಾನೆ. ನಮ್ಮನ್ನು ಸತ್ತರೂ ಆತನು ಬದುಕೋನೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಯಾಕೆ ಇವತ್ತು ಪ್ರಪಂಚದ ಚರಿತ್ರೆಯಲ್ಲಿ ಮಹತ್ವದ ದಿನ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಮ್ಮನ್ನು ವಿಮೋಚಿಸಿದ. ಕ್ರೈಸ್ಟ್ ಹ್ಯಾಸ್ ರಿಡೀಮ್ಡ್ ಅಸ್. ಸೈತಾನನ ಆಳ್ವಿಕೆಯಿಂದ, ಅಂಧಕಾರದ ದೊರೆತನದಿಂದ, ಸೈತಾನ ವಂಚನೆಯಿಂದ, ಸೈತಾನನ ರಾಜ್ಯದಿಂದ ನಮ್ಮನ್ನು ಆತನು ಬಿಡುಗಡೆಯನ್ನು ಮಾಡಿದ್ದಾನೆ. ಆದ್ದರಿಂದ ಇವತ್ತು ನಾವು ನೋಡ್ತಿದ್ದೇವೆ ಪ್ರಪಂಚದಲ್ಲಿ ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಶುಭ ಶುಕ್ರವಾರ ದಿನ ಎಂಬುದಾಗಿ. ಇವತ್ತು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮಾಡಿದಂಥ ಕಾರ್ಯವನ್ನು 3 ವಿಭಾಗವಾಗಿ ನಾನು ಮಾತಾಡಲಿಕ್ಕೆ ನಾನು ಬಯಸ್ತೇನೆ. ಕ್ರಿಸ್ತನ ಶಿಲುಬೆಯ ಮರಣದ ಸತ್ಯಾಂಶ. ಮೊದಲು ಕ್ರೂಜೆಯನ್ನು ಹೊತ್ತನೆಂಬುದಾಗಿ ದೇವರ ವಾಕ್ಯ ಹೇಳಿದೆ. ಕ್ರೂಜೆಯನ್ನು ಹೊತ್ತು ಹೋದಾಗ ನಮಗೆ ಲಭಿಸಿದಂಥ ಆಶೀರ್ವಾದ, ಕ್ರೂಜೆಯಲ್ಲಿ ಆತನು ಶ್ರಮೆಯನ್ನು ಅನುಭವಿಸಿದಾಗ ನಮಗೆ ಲಭಿಸಿದಂಥ ಆಶೀರ್ವಾದ, ಕ್ರೂಜೆಯಲ್ಲಿ ಆತನು ವಿಜಯವನ್ನು, ಗೆಲುವನ್ನು ಸಾಧಿಸಿದಾಗ ನಮಗೆ ಅನುಗ್ರಹಿಸಿದಂಥ ಆಶೀರ್ವಾದದ ಬಗ್ಗೆ ನಾನು ಮಾತಾಡಲು ಬಯಸ್ತೇನೆ. ನಮ್ಮ ಸತ್ಯವೇದವನ್ನು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 51ನೇ ವಚನವನ್ನು ನಾವು ಮೊದಲಿಗೆ ಓದಿದ್ರೆ, ಲೂಕ್ ಚಾಪ್ಟರ್ 9 ವರ್ಸ್ 51. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ದೇವರ ವಾಕ್ಯ ಹೇಳ್ತದೆ, ಯೇಸು ಪರಲೋಕಕ್ಕೆ ಹೋಗುವ ದಿನಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ಆತನ ಏನು ಮಾಡಿದಂತೆ ದೃಢ ಮಾಡಿದನು ಎಂಬುದಾಗಿ ವಾಕ್ಯ ಹೇಳ್ತದೆ. 9:51 ಯೇಸು ಸ್ವಾಮಿ ಒಂದು ತೀರ್ಮಾನ ಮಾಡಿದ. ಯೇಸು ಸ್ವಾಮಿ ಮನಸ್ಸನ್ನು ದೃಢ ಮಾಡಿದ ಯೆರೂಸಲೇಮಿಗೆ ಹೋಗ್ಲಿಕ್ಕೆ. ಇದು ಶಿಷ್ಯರಿಗೆ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಕಂಫರ್ಟ್ ಆಗಲಿಲ್ಲ. ಶಿಷ್ಯರಿಗೆ ಭಯವಾಯಿತು, ಗಾಬರಿ ಆಯಿತು. ಯಾಕೆ ಯೇಸು ಸ್ವಾಮಿ ಈ ರೀತಿಯ ತೀರ್ಮಾನ ಮಾಡಿಕೊಳ್ತಾನೆ ಯೆರೂಸಲೇಮಿಗೆ ಹೋಗ್ಲಿಕ್ಕೆ?
ಶಿಷ್ಯರು ಭಯಪಟ್ಟರು, ಅಥವಾ ಯೇಸು ಸ್ವಾಮಿಗೆ ಹೋಗುವುದಕ್ಕೆ ಬೇಡ ಎಂಬುದಾಗಿ ಆ ಒಂದು ಆಲೋಚನೆಯನ್ನು ಬದಲಾಯಿಸಲಿಕ್ಕೆ, ಆ ಒಂದು ನಿರ್ಧಾರವನ್ನು ಚೇಂಜ್ ಮಾಡಲಿಕ್ಕೆ ಕೂಡ ಶಿಷ್ಯರು ಹೇಳಿರಬಹುದು. ಶಿಷ್ಯರಿಗೆ ಭಯವಾಯಿತು. ಆದರೆ ಯೇಸು ಸ್ವಾಮಿ ತಾನು ಮಾಡಿದಂಥ ತೀರ್ಮಾನವನ್ನು ಆತನು ಏನು ಮಾಡಿದ ಅಂತ ಹೇಳಿದ್ರೆ ಅದನ್ನು ಚೇಂಜ್ ಮಾಡಲಿಲ್ಲ. ಯೇಸು ಸ್ವಾಮಿಯ ಹೆಜ್ಜೆಗಳು ಯೆರೂಸಲೇಮ್ ಕಡೆಗೆ ಹೋಗುವಂಥ ಹೆಜ್ಜೆಗಳು ಅದು ಪ್ರೀತಿಯ ಹೆಜ್ಜೆ ಆಗಿತ್ತು, ಅದು ಕ್ಷಮಿಸುವ ಹೆಜ್ಜೆ ಆಗಿತ್ತು, ಆನಂದ ಬಾಷ್ಪದಿಂದ ತುಂಬಿದಂಥ ಆತನ ಹೆಜ್ಜೆ ಆಗಿತ್ತು. ಯಾಕಂದ್ರೆ ಯೆರೂಸಲೇಮು ತನ್ನ ಮೊದಲಗಿತ್ತಿಯ ಸ್ಥಳವಾಗಿತ್ತು. ಬ್ರೈಡ್, ಯೆರೂಸಲೇಮ್ ದೇವರ ಆಲಯ, ಸಭೆ ಕ್ರಿಸ್ತನ ಮೊದಲಗಿತ್ತಿ, ಬ್ರೈಡ್. ಯೇಸು ಕ್ರಿಸ್ತ ನಮ್ಮ ಬ್ರೈಡ್ ಗ್ರೂಮ್ ಆಗಿದ್ದಾನೆ, ಯೇಸು ಕ್ರಿಸ್ತ ನಮ್ಮ ಮೊದಲಿಂಗನಾಗಿದ್ದಾನೆ, ಸಭೆಯು ಆತನ ಮೊದಲಗಿತ್ತಾಗಿದೆ. ಸಭೆಯನ್ನು ಪರಿಪೂರ್ಣ ಪ್ರೀತಿಸುವುದಕ್ಕಾಗಿ ತನ್ನ ಹೆಜ್ಜೆಯನ್ನು ಆತನು ಯೆರೂಸಲೇಮ್ ಕಡೆಗೆ ಟರ್ನ್ ಮಾಡ್ತಿದ್ದಾನೆ. ಸಭೆಗೆ ಒಂದು ಬದುಕು ಕೊಡೋದಕ್ಕೆ, ತನ್ನ ಮೊದಲ ಗಿತ್ತಿಗೆ ಒಂದು ಬದುಕು ಕೊಡೋದಕ್ಕಾಗಿ, ಒಂದು ಹೊಸ ಬಾಳು ಕೊಡೋದಕ್ಕಾಗಿ, ಒಂದು ಹೊಸ ಜೀವನ ಕೊಡೋದಕ್ಕಾಗಿ, ಒಂದು ಅಬಂಡೆಂಟ್ ಲೈಫ್ ಅನ್ನು ಕೊಡೋದಕ್ಕಾಗಿ ಆತನು ಏನ್ ಮಾಡ್ತಿದ್ದಾನಂದ್ರೆ ತನ್ನ ಸ್ಟೆಪ್ ಅನ್ನು ಯೆರೂಸಲೇಮ್ಗೆ ಹೋಗುವುದಕ್ಕೆ ಆತನು ಮನಸ್ಸು ಮಾಡಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2ನೇ ವಚನದಲ್ಲಿ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ದೂತರನ್ನು ಕಳಿಸಿದ. ಯೆರೂಸಲೇಮ್ಗೆ ಹೋಗುವಾಗ ಆತನ ಏನ್ ಮಾಡಿದಂದ್ರೆ ತನ್ನ ಮುಂದಾಗಿ ದೂತರನ್ನು ಕಳಿಸಿದ. ಇವರು ಹೊರಟು ಆತನಿಗೆ ಬೇಕಾದದ್ದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆತನು ಏನ್ ಮಾಡಿದಂತೆ, ಯಾಕೆ ಕಳಿಸಿದ ಅಂತ ಹೇಳಿದ್ರೆ ಸಿದ್ಧ ಮಾಡುವುದಕ್ಕಾಗಿ. ಆತನ ಪರ್ಪಸ್, ಆತನು ಹೋಗುವಂತ ಒಂದು ಡಿವೈನ್ ಉದ್ದೇಶವನ್ನು ಫುಲ್ಫಿಲ್ ಮಾಡುವುದಕ್ಕಾಗಿ ಮುಂದೆ ಆತನ ಏನ್ ಮಾಡಿದ, ದೂತರನ್ನು ಕಳಿಸಿದ. ಇವತ್ತು ಯೇಸು ಸ್ವಾಮಿ ಯಾಕೆ ಯೆರೂಸಲೇಮ್ಗೆ ಹೋದ? ನಮಗೆ ಗೊತ್ತಿದೆ. ಯೇಸು ಸ್ವಾಮಿ ಯೆರೂಸಲೇಮ್ಗೆ ಹೋದಂತ ಉದ್ದೇಶ, ಆತನು ಬಂದಂತ ಪರ್ಪಸ್. ಅದಕ್ಕಿಂತ ಮುಂದೆ ನಾವು ನೋಡಿದ್ದೇವೆ, ಪಾಮ್ ಸಂಡೇ ಆತನು ಅರಸನಾಗಿ, ರಾಜಾದಿರಾಜನಾಗಿ, ಕಿಂಗ್ ಆಫ್ ಕಿಂಗ್ಸ್ ಅಂಡ್ ಲಾರ್ಡ್ ಆಫ್ ಲಾರ್ಡ್, ಆತನು ಅರಸನಾಗಿ ಯೆರೂಸಲೇಮ್ಗೆ ಪ್ರವೇಶ ಮಾಡಿದ. ದಾರಿಲಿ ಎಲ್ಲರೂ ಬಂದು ಬಟ್ಟೆಯನ್ನು ಹಾಕಿದ್ರು, ಖರ್ಜೂರದ ಗರಿಗಳನ್ನು ಆತನ ದಾರಿಗೆ ಹಾಕಿ ಆತನು ವೆಲ್ಕಮ್ ಮಾಡಿದ್ರು, ಸ್ವಾಗತ ಮಾಡಿದ್ರು, ಹೊಸಾನ್ನ ಎಂಬುದಾಗಿ ಆಡಿದ್ರು. ಲಾರ್ಡ್ ಸೇವ್ ಮೀ, ಲಾರ್ಡ್ ಸೇವ್ ಮೀ, ಕಿಂಗ್ ಸೇವ್ ಮೀ, ಕಿಂಗ್ ಆಫ್ ಗ್ಲೋರಿ, ಸೇವಸ್ ಎಂಬುದಾಗಿ ಆತನನ್ನು ವರ್ಷಿಪ್ ಮಾಡಿದ್ರು. ಆದ್ರೆ ಈ ಒಂದು ವಿಸಿಟ್ ನಾವು ನೋಡ್ತಿದ್ದೇವೆ, ಯೇಸು ಸ್ವಾಮಿ ತನ್ನ ಮರಣಕ್ಕಾಗಿ ತನ್ನನ್ನು ಸಿದ್ಧ ಮಾಡ್ತಿದ್ದಾನೆ. ಮನುಷ್ಯರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ, ರಕ್ಷಣೆ ನಿತ್ಯ ಜೀವನ ಕೊಡುವುದಕ್ಕಾಗಿ ಆತನು ಏನ್ ಮಾಡ್ತಿದ್ದಾನೆಂದ್ರೆ ತನ್ನನ್ನು ಪ್ರಿಪೇರ್ ಮಾಡ್ತಿದ್ದಾನೆ. ಆದ್ದರಿಂದ ಇವತ್ತು ಶಿಲುಬೆಯ ಮರಣದ ಆ ಒಂದು ವಾಸ್ತವತೆ, ಸತ್ಯಾಂಶ ಏನೆಂಬುದಾಗಿ ನಾನು ಯೆಶಾಯ ಪ್ರವಾದನೆ ಗ್ರಂಥ, ಇವತ್ತು ದೇವರ ನಮಗೆ ಸ್ತೋತ್ರವಾಗಲಿ, ಇಸ್ರೇಲ್ನಲ್ಲಿ ಯೆಶಾಯ 53ನೇ ಅಧ್ಯಾಯದ ಮೂಲಕ ಅದನ್ನು ಓದುವುದರ ಮೂಲಕ ಎಷ್ಟೋ ಜನ ಯಹೂದ್ಯರ ಕಣ್ಣುಗಳು ತೆರೆಯಲ್ಪಟ್ಟು ಕ್ರಿಸ್ತನನ್ನು ಮೆಸ್ಸೇಯನಾಗಿ ಇವತ್ತು ಅಂಗೀಕರಿಸುತ್ತಿದ್ದಾರೆ. ಯೆಶಾಯ 53ನೇ ಅಧ್ಯಾಯ ಕ್ರಿಸ್ತನ ಮರಣ ಶ್ರಮೆಯ ಅಧ್ಯಾಯವಾಗಿದೆ. ಶಿಲುಬೆಯ ಮರಣದ ವಿಶಾಲತೆಯನ್ನು, ಶಿಲುಬೆಯ ಮರಣದ ಸತ್ಯಾಂಶವನ್ನು ತೋರಿಸುತ್ತದೆ. ನಮ್ಮ ಸತ್ಯವೇದವನ್ನು ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 12ನೇ ವಚನವನ್ನು ಓದುವುದಾದ್ರೆ, ಶಿಲುಬೆಯನ್ನು ಹೊತ್ತಾಗ ನಾವು ಹೊಂದಿಕೊಂಡ ಆಶೀರ್ವಾದ, ಐಸಾಯ ಚಾಪ್ಟರ್ 53 ವರ್ಸ್ 12 ನಾವು ಓದುವುದಾದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ಏನನ್ನು ಹೊತ್ತುಕೊಂಡ? ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯೇಸು ಏನನ್ನು ಹೊತ್ತ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಶಿಲುಬೆಯಲ್ಲಿ ಇಡೀ ಮಾನವ ಕುಲದ ನಿನ್ನ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಮೊದಲನೇದಾಗಿ ಶಿಲುಬೆಯಲ್ಲಿ ಯೇಸು ಏನನ್ನು ಹೊತ್ತುಕೊಂಡಿದ್ದಾನೆ ಅಂತ ಹೇಳಿದ್ರೆ ನಿನ್ನ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ.
ಇವತ್ತು ಶಿಲುಬೆಯ ಆ ಕ್ರೂಜಿಗೆ ನಾವು ವರ್ಷಿಪ್ ಮಾಡ್ತೇವೆ, ಅದಕ್ಕೆ ಗೌರವವನ್ನು ಕೊಡ್ತೇವೆ. ಆದರೆ ಅದರಲ್ಲಿರುವಂಥ ಸೀಕ್ರೆಟ್, ಆ ಟ್ರುತ್ ಏನು? ರೋಮನ್ಸ್ ಸಾಮ್ರಾಜ್ಯದವರು ಕೊಟ್ಟಂತ ಪನಿಷ್ಮೆಂಟ್ ಅದೊಂದು ಸಿಂಬಲ. ಕ್ರೂಜೆ ಒಂದು ಮರದ ಕ್ರೂಜೆಯ ಒಂದು ಮರದ ಕ್ರೂಜೆ ಆಗಿರ್ಬೋದು. ಅದೊಂದು ಪನಿಷ್ಮೆಂಟ್, ರೋಮ್ ಸರ್ಕಾರ ಕೊಟ್ಟಂತ ಕ್ರಿಮಿನಲ್ಗೆ ಕೊಟ್ಟಂತ ಒಂದು ಪನಿಷ್ಮೆಂಟ್ ಆಗಿರ್ಬೋದು. ಆದರೆ ಆ ಕ್ರೂಜೆಯಲ್ಲೇ ಯೇಸುಸ್ವಾಮಿಯ ಶಿಲುಬೆಯಲ್ಲಿ ಎಷ್ಟು ಮಂದಿ ಕಳ್ಳರಿದ್ರು? ರೈಟ್ ಲೆಫ್ಟ್ಗೆ ಇಬ್ರು. ಒಬ್ಬನಿಗೆ ಒಂದು ಹೆಸರಿದೆ ಗುಡ್ ಥೀಫ್ ಎಂಬುದಾಗಿ. ಕಳ್ಳರಲ್ಲಿ ಕೂಡ ಒಳ್ಳೆ ಕಳ್ಳ ಇದ್ದಾನೆ, ಕೆಟ್ಟ ಕಳ್ಳ ಇದ್ದಾನೆ. ಗುಡ್ ಥೀಫ್ ಅಂಡ್ ಬ್ಯಾಡ್ ಥೀಫ್, ಡಿಸ್ಮಸ್ ಅಂಡ್ ಗೆಸ್ಟಸ್. ಇಬ್ರು ಕಳ್ಳರು. ರೈಟ್ಗೆ ಲೆಫ್ಟ್ಗೆ ಇಬ್ಬರು ಕಳ್ಳರನ್ನ ಹಾಕಿದ್ರು. ಅವರು ಕ್ರಿಮಿನಲ್, ಅಪರಾಧಿಗಳು. ಆದರೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ಇನ್ ಹಿಮ್ ದೇರ್ ಇಸ್ ನೋ ಸಿನ್, ಇನ್ ಹಿಮ್ ದೇರ್ ಇಸ್ ನೋ ಸಿನ್, ಈಸ್ ಹೋಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ಪರಿಶುದ್ಧನು, ಆತನಲ್ಲಿ ಯಾವ ಪಾಪ ಅವರಿಗೆ ಸಿಗ್ಲಿಲ್ಲ, ಆತನಲ್ಲಿ ಯಾವ ಅಪರಾಧ ಆತನಿಗೆ ಸಿಗ್ಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನು ಒತ್ತ ಹೊರೆ ಅದು ನನ್ನ ನಿನ್ನ ಪಾಪವನ್ನು ಹೊರುತ್ತಾ. ಏನಂತ ದೇವರ ವಾಕ್ಯ ಹೇಳ್ತದೆ? ತನ್ನ ಪ್ರಾಣವನ್ನು ದಾರ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ, ಯಾರೊಂದಿಗೆ? ಆತನೊಟ್ಟಿಗೆ ಯಾರಿದ್ರು? ಆತನ ಸಾಯುವಾಗ ಎರಡು ಸೈಡ್ನಲ್ಲಿ ದ್ರೋಹಿಗಳು, ಕ್ರಿಮಿನಲ್, ಕಳ್ಳರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರು ಆ ದ್ರೋಹಿಗಳೊಂದಿಗೆ ಆತನನ್ನು ಏನ್ ಮಾಡಿದ್ರಂತೆ? ಎನಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಆತನು ಏನ್ ಮಾಡ್ತಂದೆ? ಹೊತ್ತನು. ಯೇಸು ಸ್ವಾಮಿ ಶಿಲುಬೆಯನ್ನು ನಾವು ಜ್ಞಾನ ಇವತ್ತು ಮಾಡುವಾಗ ಒಂದು ಸತ್ಯ ತಿಳ್ಕೊಳ್ಬೇಕು. ಅದಕ್ಕೆ ವೇದವಾಕ್ಯ ಯಾವುದಿದೆ? ಯು ಶಲ್ ನೋ ದ ಟ್ರೂತ್, ಯು ಶಲ್ ನೋ ದ ಟ್ರೂತ್ ಅಂಡ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ವಾಟ್ ಇಸ್ ಟ್ರೂತ್? ಶಿಲುಬೆಯ ಸತ್ಯ ಏನು? ಶಿಲುಬೆಯಲ್ಲಿ ಯೇಸು ಸ್ವಾಮಿ ನನ್ನ ನಿನ್ನ ಪಾಪವನ್ನು ಆತನ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಹೊತ್ತುಕೊಂಡೋಗಿದ್ದಾನೆ. ಏದೆನ್ ತೋಟದಲ್ಲಿ ಏನು ನಡೀತು ನಮಗೆ ಗೊತ್ತಿದೆ. ಆದಮ ಅವಳನ್ನು ದೇವರು ಸೃಷ್ಟಿ ಮಾಡಿದ. ಎವ್ರಿ ಡೇ ಒಂದು ಫೆಲೋಶಿಪ್ ಇತ್ತು. ಎವ್ರಿ ಡೇ ಸಂಜೆ ದೇವರ ಆತನು ಅವರೊಟ್ಟಿಗೆ ಬರ್ತಿದ್ದ. ಒಂದು ರಿಲೇಶನ್ಶಿಪ್ ಇತ್ತು, ಫೆಲೋಶಿಪ್ ಇತ್ತು, ಅವರೊಟ್ಟಿಗೆ ಮಾತಾಡ್ತಿದ್ದ, ಫ್ರೆಂಡ್ಲಿ ಇದ್ದ, ಒಳ್ಳೆ ಫೆಲೋಶಿಪ್ ಅನ್ನು ಎಂಜಾಯ್ ಮಾಡ್ತಿದ್ರು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅವರು ಡಿಸೋಬೆ ಆದಾಗ, ಅವರು ದೇವರ ಮಾತನ್ನು ಉಲ್ಲಂಘನೆ ಮಾಡಿದಾಗ, ಅವರು ದೇವರ ಮಾತನ್ನು ನಿರಾಕರಿಸಿದಾಗ, ಡಿಸೋಬೆ ಆದಾಗ, ಸೈತಾನನು ಬಂದು ವಂಚಿಸಿದ, ಸುಳ್ಳು ಹೇಳಿದ, ಮೋಸ ಮಾಡಿದ, ವಂಚಿಸಲ್ಪಟ್ಟಾಗ ದೇವರ ವಾಕ್ಯ ಹೇಳ್ತದೆ, ಅವರು ಅವಿಧೇಯರಾದಾಗ ದೇವರು ತೋಟದ ಒಳಗೆ ಬರುವಾಗ ಆದಮ ಅವಳು ಏನು ಹೇಳಿದ್ರು? ತಾವು ಏನಾಗಿದ್ದೇವೆ? ಬೆತ್ತಲೆಯಾಗಿದ್ದೇವೆ. ಮೊದಲು ಅವರಿಗೆ ಡ್ರೆಸ್ ಇತ್ತ? ಮೊದಲೇನಾದ್ರು ಡ್ರೆಸ್ ಇತ್ತ ಅವರಿಗೆ? ಹೇಗಿದ್ರು ಅವರು? ಅವರೀಗ ಹೇಳ್ತಿದ್ದಾರೆ ನಾವು ಬೆತ್ತಲಾಗಿದ್ದೇವೆ. ಅದಕ್ಕಿಂತ ಮುಂಚೆ ಅವರು ಹೇಳಿಲ್ಲ ನಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ. ಈಗ ಅವರು ಬಾಯಿಂದ ಹೇಳ್ತಿದ್ದಾರೆ. ಯಾವಾಗ ಸಂಪರ್ಕ ಕಡಿದು ಹೋಯ್ತು, ರಿಲೇಶನ್ಶಿಪ್ ಬ್ರೇಕ್ ಆಯ್ತು, ಫೆಲೋಶಿಪ್ ಬ್ರೇಕ್ ಆಯ್ತು, ನಾವು ನೋಡ್ತೇವೆ ದೇವರ ಮುಂದೆ ಅವರಿಗೆ ನಿಲ್ಲಕ್ಕೆ ಆಗಲಿಲ್ಲ. ದೇವರ ಮುಖವನ್ನು ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ದೇವರ ಬಳಿಗೆ ಬರಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಈ ಸೋಲಿ, ಆತನು ಪರಿಶುದ್ಧನಾದ ದೇವರು, ಆತನು ದೈವಾಜ್ಞೆಯಾದ ದೇವರು, ಆತನು ಮಹಿಮೆಯ ದೇವರಾಗಿದ್ದಾನೆ. ಈಗ ದೇವರ ವಾಕ್ಯ ಹೇಳ್ತದೆ, ಹಾಗಾದ್ರೆ ಅವರಲ್ಲಿದ್ದಂಥ ಡ್ರೆಸ್ ಕೋಡ್, ಡ್ರೆಸ್ ಯಾವುದಿತ್ತು, ಅವರು ಧರಿಸಿದಂಥ ಡ್ರೆಸ್ ಯಾವುದು? ದೇವರ ವಾಕ್ಯ ಹೇಳ್ತದೆ ದೇವರ ಮಹಿಮೆಯನ್ನು ಅವರು ಧರಿಸಿದ್ರು. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಶಿಷ್ಯರು ಹೇಳ್ತಿದ್ರೆ, ನಾವು ಆತನನ್ನು ನೋಡಿದೆವು, ನಾವು ನಿಜವಾದ ಬೆಳಕನ್ನು ನೋಡಿದೆವು, ಆತನ ಮಹಿಮೆಯನ್ನು ನೋಡಿದೆವು. ಒಬ್ಬನಿಗೆ ಸಲ್ಲತಕ್ಕ ಮಹಿಮೆ, ಆ ಮಹಿಮೆ, ಆ ಗ್ಲೋರಿ ನೋಡ್ತಿದ್ದೇವೆ. ದೇವರ ವಾಕ್ಯ ಹೇಳ್ತದೆ ಆ ಗ್ಲೋರಿ ಅವರ ಮೇಲೆ ಇತ್ತು. ಯಾವಾಗ ಅವರು ಡಿಸೋಬೆ ಆದ್ರು ಆ ಗ್ಲೋರಿ ಬಿಟ್ಟು ಹೋಯ್ತು ಅವರನ್ನು, ಆ ಗ್ಲೋರಿ ಬಿಟ್ಟು ಹೋಯ್ತು. ಆಗ ಏನಾಯ್ತು? ಅವರಿಗೋಸ್ಕರ ನಾವು ಬೆತ್ತಲೆ ಆಗಿದ್ದೇವೆ, ದೇವರ ಮುಂದೆ ಬರಲಿಕ್ಕೆ ನಾಚಿಕೆ ಆಯ್ತು. ಅಲ್ಲಿ ದೇವರವರನ್ನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಪ್ರಾಣಿ ಬಲಿ ಕೊಡಬೇಕಾಯ್ತು, ಒಂದು ಬ್ಲಡ್ ಶೆಡ್ ಆಗ್ಬೇಕಾಯ್ತು, ರಕ್ತಧಾರಣೆ ಆಗ್ಬೇಕಿತ್ತು.
ಅವರಿಗೊಂದು ಡ್ರೆಸ್ ಕೊಡಬೇಕಾದ್ರೆ, ಒಂದು ಅಲ್ಲಿ ಕುರಿ ಯಾವ ಒಂದು ಪ್ರಾಣಿ ಸಾಯ್ಬೇಕಾಯ್ತು, ಅವರಿಗೆ ಒಂದು ಚರ್ಮದ ಅಂಗಿಯನ್ನು ಕೊಡಬೇಕಾದ್ರೆ, ಒಂದು ಪ್ರಾಣಿ ಬಲಿ ಆಯ್ತಲ್ಲಿ, ಅವರಿಗೇನು ಮಾಡಿದಂದ್ರೆ ಅವರು ಅಂಜೂರದ ಎಳೆಯನ್ನು ಅವರು ಸುತ್ತಿಕೊಂಡ್ರು. ಆದರೆ ದೇವರು ಏನು ಮಾಡಿದ ಅಂತ ಹೇಳಿದ್ರೆ, ಒಂದು ಪ್ರಾಣಿಯನ್ನು ಕೊಯ್ದು ಅವ್ರಿಗೇನು ಮಾಡಿದ, ಅವ್ರಿಗೆ ಒಂದು ಚರ್ಮದ ಅಂಗಿಯನ್ನು ಮಾಡಿದ. ಮನುಷ್ಯನ ಒಳಗೆ ಇದೇ ಇತ್ತು, ಪ್ರತಿ ಸಲ ನಾನು ಪಾಪ ಮಾಡುವಾಗ ಏನಾದರೂ ಬಲಿ ಕೊಡಬೇಕು, ಎವ್ರಿ ಟೈಮ್ ಸಿನ್ ಮಾಡುವಾಗ ಏನು ಮಾಡ್ಬೇಕು, ಈಗ ಬಲಿ ಕೊಡ್ಬೇಕು. ಎಸ್, ಈಗ ನಾನು ಪಾಪ ಮಾಡಿದೆ, ನನಗೆ ಚರ್ಮದ ಅಂಗಿ ಸಿಕ್ಕಿದೆ, ಹೇಗೆ ಒಂದು ಪ್ರಾಣಿ ಬಲಿ ಕೊಡೋದ್ರ ಮೂಲಕ ಆ ಒಂದು ನೋಡ್ತೇವೆ. ಎವ್ರಿ ಟೈಮ್ ಜನರು ಪಾಪ ಮಾಡಿದಾಗ ದೇವರ ಮುಂದೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಅವರು ಒಂದು ಪ್ರಾಣಿಯಲ್ಲಿ ಬಲಿ ಕೊಡಬೇಕು, ಒಂದು ಓರಿಯನ್ನು ತರಬೇಕು, ಒಂದು ಕುರಿಯನ್ನು ತರಬೇಕು. ಎವ್ರಿ ಇಯರ್ ಐ ಪ್ರೀಸ್ಟ್ ಏನ್ಬೇಕು, ಹೋಲಿ ಪ್ಲೇಸ್ಗೆ ಹೋಗ್ಬೇಕು, ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ಇವರೆಲ್ಲರೂ ಏನ್ ಮಾಡ್ಬೇಕಂದ್ರೆ ಆ ಹೋರಿಯನ್ನು ತಂದು ಅವರೆಲ್ಲ ಪಾಪವನ್ನು ಏನ್ ಮಾಡ್ಬೇಕು, ಅದರ ಮೇಲೆ ಅರಿಕೆ ಮಾಡಬೇಕು. ಅರಿಕೆ ಮಾಡಿಕೊಂಡು ಏನ್ ಮಾಡ್ಬೇಕಂದ್ರೆ ಅದರ ರಕ್ತವನ್ನು ಯಜ್ಞ ವೇದಿಯ ಮೇಲೆ ಎಲ್ಲ ಸುರಿಸಬೇಕು, ಯಜ್ಞ ವೇದಿಯನ್ನು ಶುದ್ಧ ಮಾಡಬೇಕು. ಇದು ದೇವರ ವಾಕ್ಯ ಹೇಳ್ತದೆ. ಪಾಪ ಪರಿಹಾರ ಅಲ್ಲ, ಪಾಪ ಏನಾಯ್ತು, ಅವರದು ಮುಚ್ಚಿತು. ನೆಕ್ಸ್ಟ್ ಇಯರ್ ತಿರುಗಿ ಪಸ್ಕಾ ಬರುವಾಗ ತಿರುಗಿ ನೆಕ್ಸ್ಟ್ ಇಯರ್ ಏನಾಗ್ತದೆ, ಅವರಿಗೆ ಪಾಪದ ಅರಿವು. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಪಾಪವನ್ನು ಸಂಪೂರ್ಣವಾಗಿ ಹೊತ್ತನು. ಒಂದೇ ಯಜ್ಞ ಯೇಸು ಕ್ರಿಸ್ತನು. ಇಬ್ರಿಯ ಗ್ರಂಥ 9ನೇ ಅಧ್ಯಾಯದಲ್ಲಿ 14ನೇ ವಚನ ಹೇಳ್ತದೆ, ಇಬ್ರಿಯ 9 ಚಾಪ್ಟರ್ ವರ್ಸ್ 14 ಹೇಳ್ತದೆ, ಇಬ್ರಿಯ 9:14, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಯೇಸು ನಮ್ಮ ಎಲ್ಲ ಪಾಪವನ್ನು ನೀನು ಮಾಡಿದಂಥ ತಾಯಿಯ ಗರ್ಭದಿಂದ ಹಿಡಿದು ಈ ದಿನದವರೆಗೆ ಮಾಡಿದಂಥ ಎಲ್ಲ ಪ್ರತಿಯೊಂದು ಪಾಪಗಳನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಒತ್ತುಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ರಕ್ತವು ಏನು ಮಾಡಿದಂತೆ, ನಮ್ಮನ್ನು ನಿರ್ಜೀವ ಕರ್ಮದಿಂದ ಬಿಡಿಸಿ ಯೇಸು ಒಬ್ಬನೇ ಯಜ್ಞದ ಬಲಿಯಾಗಿದ್ದಾನೆ. ಈಗ ನಮ್ಮ ಪಾಪವನ್ನು ನೆನಪು ಮಾಡಿಕೊಳ್ಳಿಕ್ಕಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಪ್ರತಿ ಸಲ ಒಂದು ಪ್ರಾಣಿ ಪಾಪ ಮಾಡಿದಾಗ ಪ್ರಾಣಿಯನ್ನು ಬಲಿ ಕೊಡಬೇಕು. ಆದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಯೋಹಾನನು ಯೇಸು ಸ್ವಾಮಿಯನ್ನು ನೋಡಿದಾಗ ಹೇಳಿದ, ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ, ಲೋಕದ ಸಕಲ ಪಾಪವನ್ನು ನಿವಾರಣೆ ಮಾಡ್ತಾನೆ, ಲೋಕದೆಲ್ಲ ಜನರ ಪಾಪವನ್ನು ಕ್ಷಮಿಸುತ್ತಾನೆ. ವೇದ ವಾಕ್ಯ ಹೇಳ್ತದೆ, ನಮ್ಮನ್ನು ನಿರ್ಜೀವ ಕರ್ಮದಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿದೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ. ಐ ಆಮ್ ಜಸ್ಟಿಫೈಡ್, ಐ ಆಮ್ ಫಾರ್ಗಿವನ್. ನಾನು ನೀತಿವಂತನಾಗಿದ್ದೇನೆ, ನಾನು ಕ್ಷಮಿಸಲ್ಪಟ್ಟಿದ್ದೇನೆ. ನನ್ನ ಎಲ್ಲ ಪಾಪದ ಅಪರಾಧದ ಕ್ರಯವನ್ನು ಯೇಸು ಸ್ವಾಮಿ ಪೇ ಮಾಡಿದ್ದಾನೆ, ನನಗೆ ಸಂಪೂರ್ಣವಾಗಿ ವಿಮೋಚನೆಯನ್ನು ಕೊಟ್ಟಿದ್ದಾನೆ. ಇದು ಟ್ರುತ್. ಶುಭ ಶುಕ್ರವಾರ ಯಾಕೆಂತ ಹೇಳಿದ್ರೆ, ಇವತ್ತು ನಿನ್ನ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ. ನಿನ್ನ ಪಾಪದ ಪತ್ರವನ್ನು ಶಿಲುಬೆ ಮೇಲೆ ಜಡಿದು ಕೆಡಿಸಿ ಆತನು ಏನ್ ಮಾಡಿದಂತೆ, ನಿನ್ನನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿದ್ದಾನೆ. ನಿನ್ನ ಪಾಪಗಳನ್ನು ಸಂಪೂರ್ಣವಾಗಿ ಸ್ವಾಮಿ ಏನು ಮಾಡಿದ್ದಾನೆ, ಶುದ್ಧ ಮಾಡಿದ್ದಾನೆ. ಈಗ ನನಗೆ ನಿನಗೆ ದೇವರ ಮುಂದೆ ಹೋಗುವಂತ ಶಿಲುಬೆ ಏನನ್ನು ತೋರಿಸುತ್ತದೆ, ನನ್ನನ್ನು ನಿನ್ನನ್ನು ಕ್ರಯಕ್ಕೆ ಪಡೆದುಕೊಂಡ ಸ್ಥಳವಾಗಿದೆ. ಆಮೇಲೆ ನನ್ನನ್ನು ನಿನ್ನನ್ನು ಕ್ರಯಕ್ಕೆ ಪಡೆದುಕೊಂಡ ಸ್ಥಳ ಅದು ಕಲ್ವಾರಿ ಶಿಲುಬೆಯಾಗಿದೆ. ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಶ್ರೇಷ್ಠವಾದ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟರೆಂಬುದಾಗಿ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 20ನೇ ವಚನ ಹೇಳ್ತದೆ. ನೀವು ಶ್ರೇಷ್ಠವಾದ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವೀಗ ನಿಮ್ಮ ಸ್ವಂತ ಸ್ವತ್ತಲ್ಲ, ಯೇಸು ಕ್ರಿಸ್ತನ ಶಿಲುಬೆಯ ರಕ್ತದ ಮೂಲಕ ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ನಿಜವಾದ ದೇವರನ್ನು ಆರಾಧಿಸುವಂತೆ ನಿನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಇದು ಟ್ರುತ್ ಆಗಿದೆ. ಇದು ಶಿಲುಬೆಯ ಮರಣದ ಸತ್ಯವಾಗಿದೆ. ಅದರಿಂದ ಗುಡ್ ಫ್ರೈಡೆ ಇಸ್ ಗುಡ್. ವೈ ಇಸ್ ಗುಡ್ ಫ್ರೈಡೆ ಗುಡ್? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಮ್ಮ ಪಾಪಗಳು ಏನಾಗಿದೆ,
ಕ್ಷಮಿಸಲ್ಪಟ್ಟಿದೆ. ದೇವರನ್ನು ನೋಡುವಂತ ಸ್ಥಳ ಕಲ್ವಾರಿ ಶಿಲುಬೆ ಏನನ್ನು ತೋರಿಸ್ತದೆ? ನಾನು ನೀನು ದೇವರನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೋಲಿ ಪ್ಲೇಸ್ಗೆ ಎಂಟರ್ ಆಗ್ಲಿಕ್ಕೆ ಯಾರಿಗೂ ಕೂಡ ಆಗ್ತಿರ್ಲಿಲ್ಲ. ಸತ್ಯವೇದ ನಾವು ತೆರೋಣ. ಇಬ್ರಿಯ ಗ್ರಂಥ 10:17 ವಚನ ಓದ್ಕೊಳ್ಳೋಣ. 17ರಿಂದ. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಅವರ ಪಾಪಗಳನ್ನು ಹೇಳ್ಬೋದಾ? ನನ್ನ ಪಾಪಗಳನ್ನು, ನನ್ನ ದುಷ್ಟತೆಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ. ಓಲ್ಡ್ ಟೆಸ್ಟಮೆಂಟ್ ಎವ್ರಿ ಇಯರ್ ನೆನಪಿಗೆ ಬರ್ತದೆ ಪಾಪ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಪಾಪ ದುಷ್ಕೃತ್ಯಗಳನ್ನು ಆತನು ಎಂದಿಗೂ ನೆನಪಿಗೆ ತರುವುದಿಲ್ಲ. ಯಾಕಂದ್ರೆ ಯೇಸು ಯಜ್ಞದ ಕುರಿಯಾಗಿ, ಸಜೀವವಾದ ಯಜ್ಞವಾಗಿ ಅರ್ಪಿಸಿದ್ದಾನೆ. ತನ್ನ ರಕ್ತದ ಮೂಲಕ ನಮ್ಮನ್ನೆಲ್ಲ ಪಾಪದಿಂದ ಕ್ಷಮಿಸಿದ್ದಾನೆ. ನಂತರ ವಾಕ್ಯ ಹೇಳ್ತದೆ, ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಬೇಡ, ಅವಶ್ಯ ಇಲ್ಲ. ಎಸ್, ಪ್ರತಿದಿನ ನಾವು ಮಿಸ್ಟೇಕ್ ಮಾಡುವಾಗ ದೇವರ ಹತ್ರ ಸಾರಿ ಕೇಳಬೇಕು. ಆದರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಪಾಪದ ಪ್ರೈಸ್ ಅನ್ನು ಜೀಸಸ್ ಪೇ ಮಾಡಿದ್ದಾನೆ. ಎಸ್ ಆರ್ ನೋ? ಕಂಪ್ಲೀಟ್ ಕ್ಷಮಾಪಣೆ ಆಗಿದೆಯಲ್ವಾ ನಿಮಗೆ? ಸಿನ್ ಕಾನ್ಷಿಯಸ್ ಇದೆಯಾ? ಗಿಲ್ಟ್ ಇದೆಯಾ? ಇಲ್ಲ. ಇವತ್ತು ನಮಗೆ ಇರಬೇಕಾದ ಕ್ರಿಸ್ತನಲ್ಲಿ ನಮಗೇನಂತ ಹೇಳಿದ್ರೆ ರೈಚಸ್ ಕಾನ್ಷಿಯಸ್ ಇರಬೇಕು. ನನ್ನ ಪಾಪಗಳೇನಾಗಿದೆ? ಸಂಪೂರ್ಣ ಕ್ಷಮಿಸಲ್ಪಟ್ಟಿದೆ. ಆದ್ರಿಂದ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸಾಯುವಾಗ ಏನಾಯ್ತು ನಮ್ಗೆ ಗೊತ್ತಿದೆ. ಮತ್ತೇಳು ಬರೆದ ಸುವಾರ್ತೆ 27ನೇದಲ್ಲಿ 45ರಿಂದ ನೀವು 50 ವಚನವರೆಗೆ ಓದಿದರೆ 5 ಸೂಪರ್ ನ್ಯಾಚುರಲ್ ಇವೆಂಟ್ಸ್ ಅಲ್ಲಿ ಆಯ್ತು. ಯೇಸು ಸಾಯುವಾಗ 5 ಸೂಪರ್ ನ್ಯಾಚುರಲ್ ಇವೆಂಟ್ಸ್ ಅನ್ನು ನಾವು ನೋಡ್ತಿದ್ದೇವೆ. ಏನಾಯ್ತು? ದೇವರ ವಾಕ್ಯ ಹೇಳ್ತದೆ. ಮೊದಲು ಇದನ್ನು ಓದುವ 19-20. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಏನಂತೆ ದೇವರ ವಾಕ್ಯ? ಈಗಿರುವಲ್ಲಿ ಸಹೋದರರೇ, ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಜಸ್ಟ್ ಆಮೆನ್. ದೇವರ ವಾಕ್ಯ ಒಂದೇ ಸಾರಿ ಕ್ರಿಸ್ತನು ಏನನ್ನು ಒತ್ತ? ನಿನ್ನ ಎಲ್ಲ ಪಾಪವನ್ನು, ನಾನು ಹೇಳ್ತೇನೆ, ಇವತ್ತು ಮಾಡಿದ, ನಿನ್ನೆ ಮಾಡಿದ ಪಾಪ, ಇವತ್ತು ಮಾಡಿದ ಪಾಪ, ನೀನು ನಾಳೆ ಮಾಡುವಂತ ಪಾಪ, 10 ವರ್ಷದ ನಂತರ ಮಾಡುವಂತ ಎಲ್ಲ ಪಾಪಕ್ಕಾಗಿ ಯೇಸು ಸ್ವಾಮಿ ಕ್ರಯ ಕಟ್ಟಿದ್ದಾನೆ. ಶಿಲುಬೆಯಲ್ಲಿ ಪ್ರೈಸ್ ಪೇ ಮಾಡಿದ್ದಾನೆ. ಎಲ್ಲ ನಿನ್ನ ಪಾಪಗೋಸ್ಕರ ಯೇಸುಸ್ವಾಮಿ ಪ್ರೈಸ್ ಪೇ ಮಾಡಿ ಶಿಲುಬೆಯ ಮರಣದ ಮೂಲಕ ನಿನಗೆ ಫ್ರೀಡಮ್ ಅನ್ನು ಕೊಟ್ಟಿದ್ದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಿನ್ನನ್ನು ಗುಲಾಮತನದಿಂದ, ಅಂಧಕಾರದಿಂದ, ಕತ್ತಲೆ ಸಾಮ್ರಾಜ್ಯದಿಂದ ಆತನು ಬಿಡಿಸಿ ಆತನ ಮಗನಾದ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಈಗ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಕಲ್ವಾರಿಯ ಶಿಲುಬೆ ನಿನ್ನನ್ನು ನನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಂತ ಸ್ಥಳವಾಗಿದೆ. ಆಮೇನ್. ಕ್ರಿಸ್ತನು ನಿನ್ನನ್ನು ನನ್ನನ್ನು ಕ್ರಯಕ್ಕೆ ಕೊಂಡುಕೊಂಡ ಪ್ರೈಸ್ ಪೇ ಮಾಡಿದ ಸ್ಥಳವಾಗಿದೆ. ಎರಡನೇದಾಗಿ ಶಿಲುಬೆ, ಕ್ರಾಸ್. ಶಿಲುಬೆ ಏನಾಗಿದೆ ಅಂತ ದೇವರ ವಾಕ್ಯ ಹೇಳ್ತದೆ, ದೇವರನ್ನು ನಾನು ನೀನು ನೋಡುವಂತ ಸ್ಥಳವಾಗಿದೆ. ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಯಾರಿಗೂ ಕೂಡ ದೇವರ ಸಮಕ್ಷಮದಲ್ಲಿ ನಿಲ್ಲುವಂತ ಒಂದು ಏನ್ ಹೇಳ್ತದೆ ಅರ್ಹತೆ ಇರಲಿಲ್ಲ, ಯೋಗ್ಯತೆ ಇರಲಿಲ್ಲ. ಅಲ್ಲಿ ತೆರೆ ಇತ್ತು, ಅಲ್ಲಿ ಒಂದು ಸ್ಕ್ರೀನ್ ಇತ್ತು. ಹೋಲಿ ಪ್ಲೇಸ್ಗೆ ಎಂಟರ್ ಆಗ್ಲಿಕ್ಕೆ ಯಾರಿಗೂ ಇಲ್ಲ. ಹೋಲಿ ಪ್ಲೇಸ್, ಆ ಹೋಲಿ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಯಾರು ಹೋಗ್ಬೇಕು? ಓನ್ಲಿ ಮಹಾಯಾಜಕ, ಐ ಪ್ರೀಸ್ಟ್ ಮಾತ್ರ ಹೋಗ್ಬೇಕು ಅವನು. ಅದು ಸಹ ವರ್ಷಕ್ಕೆ ಒಂದು ಸ್ಥಳ. ಅದು ಸಹ ಹೋಗ್ಬೇಕಾದ್ರೆ ಅವನು ಸೊಂಟಕ್ಕೆ ಏನು ಕಟ್ಟಬೇಕು? ಹಗ್ಗ ಕಟ್ಟಬೇಕು. ಏನಾದ್ರೂ ಬೈ ಮಿಸ್ಟೇಕ್ ಅವನಲ್ಲಿ ದೋಷ ಉಂಟಾದ್ರೆ ಅವನಲ್ಲಿ ಏನಾಗ್ತಾನೆ? ಸಾಯ್ತಾನಲ್ಲಿ. ಇಲ್ಲಿಂದ ಹೊರಗಿಂದ ಹಗ್ಗದಿಂದ ಅವನ ಬಾಡಿಯನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ಟೆಂಪಲ್ ಇಂದ ಹೊರಗೆ ಎಳೆಬೇಕು, ಹಗ್ಗದಿಂದ ಕಟ್ಟಿ. ಆ ಪ್ಲೇಸ್ಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಹೋಲಿ ಪ್ಲೇಸ್ಗೆ. ಯಾಕಂತ ಹೇಳಿದ್ರೆ ಅದು ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿರುವಂತಹ ಅಂತರ.
ಅದು ದೇವರ ಗ್ಲೋರಿ ಇರುವಂತ ಸ್ಥಳ, ದೇವರ ಪ್ರೆಸೆನ್ಸ್ ಇರುವಂತ ಸ್ಥಳ. ಒಬ್ಬ ಪಾಪಿಯಾದ ಮನುಷ್ಯನು ಹೇಗೂ ಬೇಕಾದಾಗ ಅದರೊಳಗೆ ಎಂಟರ್ ಆಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅವನಿಗೆ ಪ್ರವೇಶವಿಲ್ಲ. ಅದು ದೇವರ ಪ್ರೆಸೆನ್ಸ್ ಇರುವಂತ ಸ್ಥಳ, ದೇವರ ವಾಸಸ್ಥಳ, ದೇವರ ಮಹಿಮೆ ಸ್ಥಳ. ಆ ಪ್ಲೇಸ್ಗೆ, ಯಾಕಂದ್ರೆ ದೇವರ ವಾಕ್ಯ ಆತನು ಮಹಾಪರಿಶುದ್ಧನು, ಕೇಡನ್ನು ನೋಡಲಾರದಷ್ಟು ಪವಿತ್ರವಾದ ದೇವರ ಆತನಾಗಿದ್ದಾನೆ. ಆ ಸ್ಥಳಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಅದಕ್ಕೋಸ್ಕರ ಆ ಸ್ಕ್ರೀನ್ ಹೇಗಿತ್ತು ಗೊತ್ತಾ? 60 feet ಲಾಂಗ್, 30 feet ಹೈಟ್, 4 inches thickness. ಆ ಸ್ಕ್ರೀನ್ ಹೋಲಿ ಪ್ಲೇಸ್ಗೆ ಎಂಟರ್ ಆಗುವಂತ ದೇವರ ಅಂಗಳ, ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳ, 3 ವಿಭಾಗ ದೇವದರ್ಶನ ಗುಡಾರದಲ್ಲಿ. ಆದ್ರೆ ಹೋಲಿ ಪ್ಲೇಸ್ಗೆ ಹಾಕುವಂತ ಸ್ಕ್ರೀನ್ ಹೇಗಿತ್ತಂದ್ರೆ 70 feet ಲಾಂಗ್, 60 or 70 feet, 30 feet ಹೈಟ್. ಅದನ್ನು ಕೊಯ್ಬೇಕಾದ್ರೂ ಕೂಡ ಶಾರ್ಪ್ ಗರಗಸದಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಕಟ್ ಮಾಡ್ಬೇಕು. ಮಿಷಿನ್, ಈಗ ಮಿಷಿನ್ ಇದೆಲ್ಲ, ಮಿಷಿನ್ ಇಂದ ಕಟ್ ಮಾಡ್ಬೇಕು. ಅಷ್ಟು 4 inch thickness. ದೇವರ ಪ್ರೆಸೆನ್ಸ್ ಇರುವಂತ ಸ್ಥಳ, ಪಾಪಿಯಾದ ಮನುಷ್ಯನ ಇರುವಂತ ಸ್ಥಳ, ಅಂತರ ವಿಭಾಗಿಸುವಂತ ಸ್ಥಳ, ದೇವರು ಮತ್ತು ಮನುಷ್ಯರನ್ನು ಪ್ರತ್ಯೇಕಿಸುವಂತ ಸ್ಥಳ, ವಿಭಾಗಿಸುವಂತ ಸ್ಥಳ. ಆ ಸ್ಥಳಕ್ಕೆ ಯಾರು ಕೂಡ ಎಂಟ್ರಿ ಆಗ್ಲಿಕ್ಕೆ ಇಲ್ಲ. ಆದರೆ ಪ್ರೈಸ್ ಗಾಡ್, ಗಾಡ್ ಇಸ್ ಲವ್. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಿನ್ನ ಪಾಪಗಳನ್ನು ಹೊತ್ತುಕೊಂಡಾಗ ದೇವರ ವಾಕ್ಯ ಹೇಳ್ತದೆ, ಮೇಲಿನಿಂದ ಕೆಳಗವರೆಗೆ ಆ ಸ್ಕ್ರೀನ್ ಹರಿದು 2 ವಿಭಾಗವಾಯಿತು. ಮನುಷ್ಯನಿಗೆ ದೇವರ ಮುಂದೆ ನಿಲ್ಲುವಂತ ಯೋಗ್ಯತೆ ಸಿಕ್ಕಿತ್ತು. ಇವತ್ತು ನಾನು ನೀನು ಜೀವವುಳ್ಳ ದೇವರನ್ನು, ಸೃಷ್ಟಿಕರ್ತನನ್ನು ದೇವರ ವಾಕ್ಯ ಹೇಳ್ತದೆ ಆರಾಧಿಸುವಂತೆ, ಆತನ ಮುಖ ನೋಡುವಂತೆ, ಡ್ಯಾಡಿ ಗಾಡ್, ಅಬ್ಬ ಫಾದರ್ ಮುಂದೆ ಹೋಗಿ ನಿಂತುಕೊಳ್ಳುವಂತ ಯೋಗ್ಯತೆ, ಆತನ ಮುಂದೆ ನಿಂತುಕೊಳ್ಳುವಂತ ಮಹಾಭಾಗ್ಯ ನನಗೆ ನಿನಗೆ ಸಿಕ್ಕಿತ್ತು. ವಿ ಆರ್ ಬ್ಲೆಸ್ಡ್ ಪೀಪಲ್. ನಾವು ಧನ್ಯರೆಂಬುದಾಗಿ ದೇವರ ವಾಕ್ಯ. ಯಾರಿಗೂ ಕೂಡ ಎಂಟ್ರಿ ಇರಲಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ, ವಚನ ಓದ್ಕಲ್ಲಿ ಏನ್ ಹೇಳ್ತದೆ? ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಈ ದಾರಿ ಇರಲಿಲ್ಲ, ಕ್ಲೋಸ್ ಆಗಿತ್ತು ಹೋಲಿ ಪ್ಲೇಸ್ಗೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆತನ ರಕ್ತದ ಮೂಲಕ, ಆತನ ಶರೀರ ತೆರೆ ಮುಖಾಂತರ ದೇವರ ಕ್ಷಮಾಶದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈಗ ಧೈರ್ಯದಿಂದ ನಾವು ಹೋಗ್ಬೋದು. ದೇವರ ವಾಕ್ಯ ಹೇಳ್ತದೆ. ಆ ಪ್ಲೇಸ್ ಯಾವುದು ಗೊತ್ತಾ? ದೇವರ ಕೃಪೆಯ ಸಿಂಹಾಸನ, ದೇವರ ಥ್ರೋನ್ ಆಫ್ ಗ್ರೇಸ್, ದೇವರ ಕೃಪೆಯ ಸಿಂಹಾಸನ ಮುಂದೆ ಹೋಗುವುದಕ್ಕೆ ಧೈರ್ಯವಾಗಿ, ಡ್ಯಾಡಿ ಫರ್ಗಿವ್ ಮೀ, ಡ್ಯಾಡಿ ಹ್ಯಾವ್ ಮರ್ಸಿ ಆನ್ ಮೀ, ಧೈರ್ಯದಿಂದ ನನಗೆ ಕಷ್ಟ, ಸಮಸ್ಯೆ, ನೋವು, ದುಃಖ ಬಂದಾಗ ನಾನೀಗ ಧೈರ್ಯವಾಗಿ ನನ್ನ ತಂದೆ ಮುಂದೆ ಹೋಗ್ಬೋದು. ನನಗೊಬ್ಬ ಪರಲೋಕದಲ್ಲಿ ತಂದೆ ಇದ್ದಾನೆ. ಈ ಇಸ್ ಮೈ ಡ್ಯಾಡಿ ಗಾಡ್. ಆತ ನನ್ನ ಪ್ರೀತಿಸುವ ತಂದೆಯಾಗಿದ್ದಾನೆ. ನಮಗೊಂದು ಅಡ್ರೆಸ್ ಇದೆ, ಫ್ರಮ್ ಅಡ್ರೆಸ್ ಇದೆ. ಪರಲೋಕದಲ್ಲಿರೋ ನಮ್ಮ ತಂದೆ ನಮ್ಮೆಲ್ಲ ವಿಜ್ಞಾಪನೆಗಳನ್ನು ಕೇಳುವ ದೇವರು, ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ದೇವರು, ನಮಗೆ ಕೃಪೆಯನ್ನು ಕೊಡುವ ದೇವರು, ನಮ್ಮ ಮೇಲೆ ಕರುಣೆ ತೋರಿಸುವ ದೇವರಿದ್ದಾನೆ. ಆದ್ದರಿಂದ ಕ್ರೂಜೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ಏನು ಇವೆಂಟ್ ನಡೀತು? ಸೂಪರ್ ನ್ಯಾಚುರಲ್ ಇವೆಂಟ್. ದೇವರ ವಾಕ್ಯ ಹೇಳ್ತದೆ, ಮೇಲಿನಿಂದ ಕೆಳಗೆವರೆಗೆ, ಮೇಲಿನಿಂದ ಕೆಳಗೆವರೆಗೆ. ಓದ್ಬೋದು ಅದು ವಚನ 27, ಮ್ಯಾಥ್ಯೂ 27 ಇದೆ, 27:45. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ, ಇವನು ಏಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು. ಮಿಕ್ಕಾದವರು, ಬಿಡು, ಏಲಿಯನು ಬಂದು ಅವನನ್ನು ರಕ್ಷಿಸುವನೇನೋ ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು, ಆಗೇನಾಯ್ತು? ಯೇಸು ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಈಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿದು 2 ಭಾಗವಾಯಿತು. ಆಮೇಲೆ ಇವತ್ತು ಪಾಪಿಯಾದ ನಮಗೆ
ತಂದೆ ಬಳಿಗೆ ಹೋಗಲಿಕ್ಕೆ ಒಂದು ಮಾರ್ಗವನ್ನು ಯೇಸುವ ಶಿಲುಬೆಯ ಮರಣದ ಮೂಲಕ ಆತನು ಓಪನ್ ಮಾಡಿದ್ದಾನೆ. ಆದ್ದರಿಂದ ಗುಡ್ ಫ್ರೈಡೆ ಇವತ್ತು ನಮಗೆ ಶುಭ ಶುಕ್ರವಾರವಾಗಿದೆ. ವೈ ಇಸ್ ಗುಡ್ ಫ್ರೈಡೆ ಗುಡ್? ಕ್ರೈಸ್ಟ್ ಸೆಟ್ ಅಸ್ ಫ್ರೀ ಫ್ರಮ್ ದ ಪವರ್ ಆಫ್ ದ ಸಿನ್. ಎಲ್ಲ ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿದ್ದಾನೆ, ನಮ್ಮ ದ್ರೋಹಗಳನ್ನು ಮನ್ನಿಸಿದ್ದಾನೆ. ಈಗ ನಾವು ದೇವರನ್ನು ವರ್ಷಿಪ್ ಮಾಡಲಿಕ್ಕೆ ಎನಿ ಟೈಮ್ ಹೋಗ್ಬೋದು. ಎನಿ ಟೈಮ್ ಆತನ ಕೃಪೆ ಸಿಂಹಾಸನದ ಮುಂದೆ ಹೋಗುವುದಕ್ಕೆ ನಮಗೆ ಧೈರ್ಯ ಉಂಟು. ಮೊದಲನೇಗೆ ಕ್ರ್ಯಾಕೆ ಕೊಲ್ಲಲ್ಪಟ್ಟ ಸ್ಥಳವಾಗಿದೆ ಶಿಲುಬೆ. ಎರಡನೇದಾಗಿ ದೇವರನ್ನು ನೀನು ನೋಡುವಂಥ ಸ್ಥಳವಾಗಿದೆ. ಆಮೇಲೆ ಇವತ್ತು ದೇವನು ಯೇಸು ಹೇಳಿದ, ನನ್ನ ನೋಡುವನು ಯಾರು ನೋಡ್ತಿದ್ದಾನೆ? ತಂದೆಯನ್ನು ನೋಡ್ತಾನೆ. ನಾನು ತಂದೆಯು ಏನಾಗಿದೆ? ಒಂದಾಗಿದೆ. ತಂದೆ ನನ್ನಲ್ಲಿದ್ದೇನೆ, ನಾನು ತಂದೆಯಲ್ಲಿದ್ದೇನೆ. ಇವತ್ತು ತಂದೆಯನ್ನು ನೋಡುವಂಥ ಸ್ಥಳ ಕಲ್ವಾರಿ ಶಿಲುಬೆ. ಕ್ರಿಸ್ತನ ಶಿಲುಬೆಯಲ್ಲಿ ನಾವು ತಂದೆಯನ್ನು ನೋಡ್ತಿದ್ದೇವೆ. ನಮಗೆ ಮಾರ್ಗ ಏನು ಮಾಡಿದ್ದಾನೆ? ಆತನು ಓಪನ್ ಮಾಡಿದ್ದಾನೆ. ಎರಡನೇದಾಗಿ ಶಿಲುಬೆಯಲ್ಲಿ ಆತನು ಏನನ್ನು ಹೊತ್ತುಕೊಂಡ? ಮೊದಲಾಗಿ ನಿನ್ನ ಪಾಪಗಳನ್ನು ಹೊತ್ತುಕೊಂಡ. ಕ್ಲಿಯರಾ? ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಾವು ಧನ್ಯರಲ್ವಾ? ಕೀರ್ತನೆ 30 ಹೇಳ್ತದೆ, ಯಾರು ಧನ್ಯರು? ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಅಪರಾಧಗಳು ಮನ್ನಿಸಲ್ಪಟ್ಟಿದೆಯೋ ಅವನೆಷ್ಟೋ ಧನ್ಯ ನೆಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಮ್ಮೆಲ್ಲ ಪಾಪಗಳನ್ನು ಯೇಸು ಸ್ವಾಮಿ ಕ್ಷಮಿಸಿದ್ದಾನೆ. ಆದ್ದರಿಂದ ಇವತ್ತು ಶುಭ ಶುಕ್ರವಾರ, ಒಳ್ಳೆ ದಿವಸ. ಯಾಕೆ? ನಮ್ಮ ಪೂರ್ವಿಕರನ್ನು ನೋಡೋದಾದ್ರೆ ನಾನು ಸ್ವಲ್ಪ ಹೇಳ್ತೇನೆ. ಯಾಕೆ ಶುಭ ಶುಕ್ರವಾರ? ಯೇಸು ಸ್ವಾಮಿ ಸತ್ತ ದಿವಸ ನಮಗೆ ಒಳ್ಳೆ ದಿನ. ಯೇಸು ಸ್ವಾಮಿ ಸಾಯುವಾಗ ದೊಡ್ಡ ಗ್ರೂಪ್ ಅವನನ್ನು ಫಾಲೋ ಮಾಡಿ ಹೋಯ್ತು. ದೊಡ್ಡ ದೊಡ್ಡ ಗ್ರೂಪ್. ಅದರಲ್ಲಿ ತುಂಬ ಮಂದಿ ಸ್ತ್ರೀಯರಿದ್ದರು. ಸ್ತ್ರೀಯರು ಫಾಲೋ ಮಾಡುವಾಗ ಕೆಲವು ಸ್ತ್ರೀಯರು ಅಳ್ತಿದ್ರು, ಗೋಳಾಟ ಇತ್ತು, ತುಂಬ ಜೋರು ಅಳ್ತಿದ್ರು. ಯೇಸು ಸ್ವಾಮಿ ಟರ್ನ್ ಮಾಡಿದ. ಜೀಸಸ್ ಟರ್ನ್ ಆ್ಯಂಡ್ ಸೆಡ್ ಟು ದೇಮ್, ಡು ನಾಟ್ ವೀಪ್ ಫಾರ್ ಮೀ. ಯೇಸು ಸ್ವಾಮಿ ಹೇಳಿಲ್ಲ ಶಿಲುಬೆಗೆ ಹೋಗುವಾಗ? ಯೇಸು ಸ್ವಾಮಿ ತಿರುಗಿ ಅವ್ರು ಕೂತು, ಓ ನಮ್ಮೊಟ್ಟಿಗಿದ್ದ 5 ರೊಟ್ಟಿ 2 ಮೀನು, ಮೀನು ಯಾರು ತಂದು ಕೊಡ್ತಾರೆ, ರೊಟ್ಟಿ ಯಾರು ತಂದು ಕೊಡ್ತಾರೆ, ಎಲ್ಲ ಮಿರಕಲ್ ಮಾಡ್ತಿದ್ದ. ಎಲ್ಲ ಸ್ತ್ರೀಯರು ಗೋಳಾಡ್ತಿದ್ರು. ಯೇಸು ಸ್ವಾಮಿ ಟರ್ನ್ ಮಾಡಿ ಹೇಳಿದ, ಡು ನಾಟ್ ವೀಪ್ ಫಾರ್ ಮೀ. ಸಾಧ್ಯವಾದರೆ ಇದೊಂದು ದೊಡ್ಡ ರೆವಲ್ಯೂಷನ್. ಡು ನಾಟ್ ವೀಪ್ ಫಾರ್ ಮೀ. ನೆಕ್ಸ್ಟ್ ಸಂಡೇ ಬೇಕು, ಸಾಧ್ಯವಾದರೆ ಈ ಸಂಡೇ ಅಲ್ಲ, ಕಮಿಂಗ್ ಸಂಡೇ ನನಗೆ ಮಾತಾಡಲಿಕ್ಕೆ ಎಂಬುದಾಗಿ ನಾನು ಬಯಸ್ತೇನೆ. ಯಾಕೆ ಯೇಸು ಸ್ವಾಮಿ ಕೂಗುವುದು ಬೇಡ ಹೇಳಿದ? ಪುನರ್ತನ ಕೂಡ ಯೇಸು ಸ್ವಾಮಿ ಹೇಳಿದಲ್ಲ, ಏನು ಹೇಳಿದ ಮಗ್ದಲದ ಮರಿಗೆ? ಯಾಕೆ ನೀನು ಅಮ್ಮ, ಯಾಕೆ ನೀನು ಅಳುತ್ತಿ? ಯಾಕೆ ಯೇಸು ಮಾಡಿದ ಅಳುದು ಬೇಡ ಎಂಬುದಾಗಿ? ಆ್ಯಕ್ಚುಲಿ ಒಂದು ಮರಣ ಹೇಳುವಾಗ ಜನರು ಸಹಜವಾಗಿ ಹೇಳ್ತಾರಲ್ಲ, ಬಂದು ಮಿತ್ರರು ಬಂದು ಡ್ಯಾನ್ಸ್ ಮಾಡ್ತಾರೆ, ಇಲ್ಲಲ್ಲ? ಆತನ ಶಿಲುಬೆಗೆ ಹೋಗುವಾಗ ಅಳುವಂತೆ. ಆದರೆ ಯೇಸು ಹೇಳ್ತೇನೆ, ನೀವು ನನಗೋಸ್ಕರ ಅಳ್ಬೇಡಿರಿ, ನಿಮಗೋಸ್ಕರ ನೀವು ಅಳಿರಿ. ನಮ್ಮ ಪೂರ್ವಿಕನು ಯಾಕೋಬನು ಸತ್ತಾಗ ಎಷ್ಟು ದಿವಸ ಹತ್ರ ಗೊತ್ತಾ? ಎಷ್ಟು ದಿವಸ ಕೌಂಟ್ ಮಾಡಿದ್ರ? ನೀವು ಹೇಳ್ತೀರಿ, ನಮ್ಗೇನು ಗೊತ್ತು ಬಸ್, ನಾವಿದ್ದೇವಾಗ ಅವನು ಸಾಯುವಾಗ. ಯಾಕೋಬನು ಸಾಯುವಾಗ 70 ಡೇಸ್ ಅವ್ರ ಹತ್ರ ಅಂದೆ. ಆದಿಕಾಂಡ 53ನೇ ವಚನ. 70 ದಿವಸ ಅಳ್ತ್ರ ಅವರು, ಒಂದು ದಿವಸ ಅಲ್ಲ. ಓದ್ಬೋದಾ ಆದಿಕಾಂಡ 53? 40 ದಿನಗಳು ಸುಗಂಧ ದ್ರವ್ಯಗಳನ್ನು ತುಂಬುವ ಪದ್ಧತಿ ಇರುವುದರಿಂದ ಅಷ್ಟು ದಿವಸ ಸಿದ್ಧಪಡಿಸುತ್ತಾ ಇದ್ದರು. ಐಗುಪ್ತರು ಅವನಿಗೋಸ್ಕರ 70 ದಿನಗಳವರೆಗೂ 70 ದಿನ ಅಂತಲ್ವಾ? ಎಷ್ಟು ದಿವಸ? ದ ಈಜಿಪ್ಷಿಯನ್ ಮಾರ್ನ್ ಫಾರ್ ಹಿಮ್ 70 ಡೇಸ್. 70 ದಿವಸ ಯಾಕೋಬನ ಸತ್ತ ಕೇಳ್ತಾರಂದೆ. ಹಾಗಾದ್ರೆ ಆಲೋಚನೆ ಮಾಡಿ, ನಮ್ಮ ಸ್ವಾಮಿ ಅವರೊಟ್ಟಿಗೆ 3 ವರ್ಷದಲ್ಲಿದ್ದಾಗ ಏನೆಲ್ಲ ಮಾಡಿದಾನಲ್ವಾ? ಅಳೋದು ಸಹಜ ಅಲ್ವಾ ಅವರು? ಮತ್ತು ಯೇಸು ಸ್ವಾಮಿಗೆ ಕೊಟ್ಟಂತ ಪನಿಷ್ಮೆಂಟ್ ಏನು? ಯಾವ ರೀತಿಯ ಶಿಕ್ಷೆ? ಯಾಕೋಬನಾಗೇನಾ? ಯಾಕೋಬ ಸಹಜ ಸಾವು, ನ್ಯಾಚುರಲ್ ಡೆತ್. ಯೇಸು ಸ್ವಾಮಿ ಹೇಗೆ ಸತ್ತ? ಯಾವ ರೀತಿಯ ಶಿಕ್ಷೆ? ಮುಳ್ಳಿನ ಕಿರೀಟ. ಯಾವ ಮುಳ್ಳಿನ ಕಿರೀಟ? ಫಿನಾಕ್ರಿಸ್ಟಿನ್ ಎಂಬಂತ ಮುಳ್ಳು, ಪ್ಯಾಲೆಸ್ತೀನ್ನ ಅರಣ್ಯದಲ್ಲಿ ಸಿಗುವಂತ ವಿಷಪೂರಿತವಾದ ಮುಳ್ಳು, 6 ಇಂಚು ಉದ್ದದ ಮುಳ್ಳನ್ನು, ವಿಷಪೂರಿತ ಮುಳ್ಳನ್ನು ಅದರಿಂದ ಕಿರೀಟ ಮಾಡಿ. ಯಾಕಂದ್ರೆ ನೀನು ಅರಸನಲ್ವೋ? ನೀನು ಅರಸನಲ್ವಾ? ಅರಸನಿಗೆ ಕಿರೀಟ ಯಾವ ಕಿರೀಟ? ವಜ್ರದ ಕಿರೀಟವ? ಆ ಮುಳ್ಳಿನ ಕಿರೀಟವನ್ನಿಟ್ರು ಯೇಸು ಸ್ವಾಮಿಗೆ. ಪನಿಷ್ಮೆಂಟ್ ಹೇಗೆ? ಎಷ್ಟು ಗಂಟೆಗೆ ಯೇಸು ಸ್ವಾಮಿ ಸತ್ತ? ಬೆಳಿಗ್ಗೆ 9 ಗಂಟೆಗೆ, 6th hour. ಯಹೂದ್ಯರ ಕ್ಯಾಲೆಂಡರ್ ಪ್ರಕಾರ 9th hourಗೆ ಅವತ್ತನ್ನು ಸತ್ತ. 6 ತಾಸು, 9 ರಿಂದ 3 ಗಂಟೆವರೆಗೆ ಆ ಶಿಲುಬೆಯಲ್ಲಿ ನೇತಾಡಿದ. ಆದ್ರೆ ಇಲ್ಲಿ ಅವರು ಗೋಳಾಡಿದ್ರು 70 ದಿವಸ. ಮೋಶೆ ಸಾಯುವಾಗ ಎಷ್ಟು ದಿವಸ ಗೋಳಾಡಿದ್ರು? 30 ಡೇಸ್. 30 ಡೇಸ್ ಅವರು ಗೋಳಾಡಿದ್ರು. ವಿಮೋಚನ ಕಾಂಡ 34 8ನೇ ವಚನ ಹೇಳ್ತಿದೆ. ಡಿಟೋರ್ನಮಿ ಚಾಪ್ಟರ್ 34 verse 8. ಡಿಟೋರ್ನಮಿ ಧರ್ಮೋಪದೇಶ ಕಾಂಡ.
ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲರು ಮೋಶೆಗೋಸ್ಕರ 30 ದಿನ ದುಃಖಿಸಿದರು. 30 ದಿನ ದುಃಖಿಸಿದ್ರಲ್ವಾ? ಯಾಕೋಬನ ಸಾಯುವಾಗ ಎಷ್ಟು ದಿವಸ ದುಃಖಿಸಿದ್ರು? ಮೋಶೆ ಸಾಯುವಾಗ 30 ದಿವಸ. ಮೋಶೆ ಡೆತ್ಗೆ ನ್ಯಾಚುರಲ್ 120 ವರ್ಷ. ಕಣ್ಣು ಮೊಬ್ಬಾಗಲಿಲ್ಲ, ಬ್ಯಾಕ್ ಪೈನ್ ಇರಲಿಲ್ಲ, ಏನು ಸೇರಲಿಲ್ಲ, ನ್ಯಾಚುರಲ್ ಆಗಿ ಆರಾಮದಲ್ಲಿ ಆತನ ಏನ್ ಮಾಡಿದ, ಸತ್ತ. ಆದ್ರೂ ಕೂಡ ಅವನಿಗೋಸ್ಕರ 30 ದಿವಸ ಅವರು ಗೋಳಾಡಿದ. ಯಾಕೆ? ಗ್ರೇಟ್ ಲೀಡರ್. ಐಗುಪ್ತಿಂದ ನಮ್ಮನ್ನು ಬಿಡಿಸಿ ತಂದು ಗ್ರೇಟ್ ಲೀಡರ್. ಅವನಿಗೋಸ್ಕರ ಹತ್ತಿದ್ರು. ಆದ್ರೆ ಯೇಸು ಸ್ವಾಮಿಯ ಶಿಲುಬೆಯಲ್ಲಿ ಯೇಸು ಹೇಳ್ತೇನೆ, ಡು ನಾಟ್ ವೀಪ್ ಫಾರ್ ಮೀ, ನನಗೋಸ್ಕರ ನೀವು ಅಳಬೇಡಿರಿ, ನಾನು ಮತ್ತೆ ಮಾತಾಡ್ತೇನೆ. ಫಸ್ಟ್ ಯೇಸು ಸ್ವಾಮಿ ಶಿಲುಬೆ ಒಂದು ಮರ ಅಲ್ಲ ಅದು. ನಾನು ಯಾಕೆ ಹೇಳ್ತೇನೆ, ಇವತ್ತು ಒಮ್ಮೆ ಫ್ರಾನ್ಸ್ನಲ್ಲಿ ಒಂದು ದಂಗೆಕೋರರು ದಾಳಿ ಮಾಡಿದರು. ಫ್ರಾನ್ಸ್ನಲ್ಲಿ ದಂಗೆಕೋರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ದಾಳಿ ಮಾಡಿಕೊಂಡು ಎಲ್ಲರನ್ನು ಲೂಟಿ ಮಾಡಿ ಒಡೆದಾಕಿದ್ಕೊಂಡು ಯಾರು ಎದುರಿಸಿದ್ರು ಅವ್ರನ್ನು ಕೊಲೆ ಮಾಡ್ತಾ ಹೋದ್ರು. ಒಂದು ಮನೆಗೆ ಹೋಗುವಾಗ, ಲೂಟಿ ಮಾಡಲಿಕ್ಕೆ ಮನೆಗೆ ಹೋಗುವಾಗ ಒಂದು ಶಿಲುಬೆಯ ಒಂದು ಯೇಸು ಕ್ರಿಸ್ತನ ಕ್ರೂಜೆಯನ್ನು ಅವರು ನೋಡಿದರು. ಯೇಸು ಕ್ರಿಸ್ತನ ಶಿಲುಬೆಯ ಕ್ರೂಜೆಯನ್ನು ನೋಡಿದ್ರು. ನೋಡುವಾಗ ಅವರ ನಾಯಕ, ದಂಗೆಕೋರ ನಾಯಕ ಏನು ಮಾಡಿದ? ಓ, ಶಿಲುಬೆಲೊಬ್ಬ ಸತ್ತವನು ಇಲ್ಲಿದ್ದಾನೆ ಎಂಬುದಾಗಿ ಏನು ಮಾಡಿದ ಅಂತ ಹೇಳಿದ್ರೆ, ಅದಕ್ಕೆ ನಮಸ್ಕಾರ ಮಾಡಿದ, ಪೂಜೆ ಮಾಡಿಕೊಂಡು ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳಿದ. ಕ್ಷಮಿಸಿ ಹೇಳಿಕೊಂಡು ಅವನೇನು ಮಾಡಿದ, ಅದನ್ನು ಆ ಚಿತ್ರವನ್ನು ಉಲ್ಟಾಕಿಕೊಂಡು ತಿರುಗಿ ಹೋಗಿಕೊಂಡು ಅದೇ ಕೆಲಸ ಮಾಡಿದ. ಹೊರಗೆ ಹೋಗಿಕೊಂಡು ಏನು ಮಾಡಿದ, ಲೂಟಿ ಮಾಡಿದ. ಇವತ್ತು ನಮ್ಮ ಕ್ರಿಶ್ಚಿಯಾನಿಟಿ ಅಂದರೆ ಟ್ರೆಡಿಷನಲ್ ಆಗಿ ಇವತ್ತು ಯೇಸು ಕ್ರಿಸ್ತನ ಶಿಲುಬೆಯ ಒಂದು ಜ್ಞಾನ ಅಂತ ಹೇಳಿದ್ರೆ, ಈ ದಿವಸ ಮಾತ್ರ ನಾವು ಕೂಗ್ತೇವೆ, ಸಂಡೆ ಬಿರಿಯಾನಿ ತಿಂತೇವೆ, ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕಿ ಸೆಂಟ್ ಹಾಕಿಕೊಂಡು ಆಯ್ತು, ಮುಗೀತು. ನೆಕ್ಸ್ಟ್ ಗುಡ್ ಫ್ರೈಡೆ ಬರುವಾಗ ಸ್ವಲ್ಪ ತಿರುಗಿ ಕೂಗಿಕೊಂಡು ಸೇಮ್ ಅಲ್ವಾ? ಸಂಡೇ ದಿವಸ ಜಾಲಿ, ಫ್ರೈಡೆ ದಿವಸ ಒಂದು ಬ್ಲ್ಯಾಕ್ ಶರ್ಟ. ಪ್ಲೀಸ್ ದಯವಿಟ್ಟು ತಪ್ಪ ತಿಳ್ಕೊಳ್ಬೇಡಿರಿ, ಹಾಗೆಲ್ಲ ನೀವು ಹಾಕೋದ್ರಲ್ಲಿ ಡ್ರೆಸ್ ಏನು ಮೈಂಡ್ ಮಾಡೋದಿಲ್ಲ. ಆದರೆ ಹೇಳೋದು ಟ್ರೆಡಿಷನಲ್ ಹಾಕಿಕೊಂಡು ಅಯ್ಯೋ ಗೋಲಾಟ, ಒಂದು ಗಂಜಿ ಒಂದು ಚಟ್ನಿ ಮಾಡಿಕೊಂಡು ಊಟವೆಲ್ಲ ಓಕೆ. ಆದರೆ ಸಂಡೇ ದಿವಸ ಆಯ್ತಲ್ವ, ಸೆಲೆಬ್ರೇಷನ್ ಸಂಡೇ. ತಿರುಗಿ ನೆಕ್ಸ್ಟ್ ಇಯರ್ ಬರುವಾಗ ಸೇಮ್ ರುಟೀನ್. ಇದು ಅಲ್ಲ ಶಿಲುಬೆಯ ಸಂದೇಶ, ಇದು ಅಲ್ಲ ಗುಡ್ ಫ್ರೈಡೆ. ವೈ ಈಸ್ ಗುಡ್ ಫ್ರೈಡೆ ಗುಡ್? ಬಿಕಾಸ್ ಕ್ರೈಸ್ಟ್ ಹಸ್ ಸೆಟ್ ಅಸ್ ಫ್ರೀ. ನಮ್ಮನ್ನು ಕತ್ತಲಿಂದ ಬಿಡಿಸಿದ್ದಾನೆ, ಪಾಪದಿಂದ ವಿಮೋಚಿಸಿದ್ದಾನೆ, ಅಂಧಕಾರದಿಂದ ಬಿಡಿಸಿದ್ದಾನೆ. ಅದಕ್ಕೋಸ್ಕರ ಗುಡ್ ಫ್ರೈಡೆ ಒಳ್ಳೆ ದಿನ, ನಮಗೆ ಬಿಡುಗಡೆ ಆದಂತ ದಿನ. ಎರಡನೇದಾಗಿ ನೋಡ್ತೇವೆ, ಐಸಾಯಾ ಚಾಪ್ಟರ್ 53 ವರ್ಸ್ 11 ಹೇಳ್ತದೆ, ಪಾಪವನ್ನು ಹೊತ್ತುಕೊಂಡ 11ನೇ ವಚನ, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡಂತೆ ದೇವರ ವಾಕ್ಯ ಹೇಳ್ತದೆ. He will bear their iniquities. ಅವರ ಅಪರಾಧ, ಪಾಪ ಒಂದು ಪಾಪ. ಎಸ್, ನಾವು ಪಾಪ ಮಾಡ್ತೇವಲ್ಲ, ನಾವು ಏನು ಪಾಪ ಮಾಡ್ತೇವೆ, ಎಲ್ಲವೂ ಪಾಪ. ಆದರೆ ಅನೇಕ ಅಪರಾಧಗಳಿಂದವೆ, ಅದಕ್ಕೆ ಕೋರ್ಟ್ ಕಚೇರಿ ಇದೆ ಅಲ್ಲ, ಅದಕ್ಕೇನಿದೆ, ಅಪರಾಧಗಳಿಗೇನಿದೆ, ಕೋರ್ಟ್ ಕಚೇರಿ ಇದೆ ವಿಚಾರಣೆ ಮಾಡಲಿಕ್ಕೆ. ಒಂದು ವೇಳೆ ಕಳ್ಳತನ ಮಾಡಿದರೆ, ದರೋಡೆ ಮಾಡಿದರೆ, ರೇಪ್ ಮಾಡಿದರೆ, ಮರ್ಡರ್ ಮಾಡಿದರೆ, ಅದಕ್ಕೇನಿದೆ, ಆಸ್ತಿ ಪಾಸ್ತಿ ಲೂಟಿ ಮಾಡಿದರೆ, ದಂಗೆ ಮಾಡಿದರೆ, ಕೊಂಬುಗಲಭೆ ಮಾಡಿದರೆ, ಅದಕ್ಕೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇದೆ. ಕಾನೂನು ಪ್ರಕಾರ ಏನಾಗ್ತದೆ, ಇತ್ಯರ್ಥ ಆಗ್ತದೆ, ಕಾನೂನು ಪ್ರಕಾರ ನ್ಯಾಯ ಆಗ್ತದೆ, ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ. ಅಪರಾಧಗಳು, ಈಗ ನಾನು ಮಾಡಿದ ಪಾಪಗಳಿಗೆ ಆತನು ಪರಿಹಾರ ಕೊಟ್ಟ, ನಾನು ಮಾಡಿದ ಅಪರಾಧಗಳನ್ನು ಕೂಡ ಆತನ ಏನಾಗ್ತದೆ, ದೇವರ ವಾಕ್ಯ ಹೇಳ್ತದೆ, ಒತ್ತುಕೊಂಡಿದ್ದಾನೆ. ಯೇಸುಸ್ವಾಮಿ ಬರೇ ಪಾಪವನ್ನು ಒತ್ತುಕೊಳ್ಳಿಲ್ಲ ಶಿಲುಬೆಯಲ್ಲಿ. ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮ ಅಪರಾಧಗಳನ್ನು ಹೊತ್ತುಕೊಂಡ. ನನ್ನ ಅಪರಾಧಕ್ಕೆ, ಪನಿಷ್ಮೆಂಟ್ಗೆ ನನಗೆ ಶಿಕ್ಷೆ ಆಗಬೇಕಿತ್ತು. ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ನಾವು ಅನೇಕ ಅಪರಾಧಗಳನ್ನು ಮಾಡಿರ್ಬೋದು, ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಪಾಪವನ್ನಲ್ಲ, ಅಪರಾಧಗಳು. ಒಮ್ಮೆ ಒಂದ್ಸಲ ಆ ಚೋಳರ ರಾಜನು ಕತೆ ಸ್ಟೋರಿ ಆಡಳಿತ ಮಾಡುವಾಗ ಅವನು ನ್ಯಾಯ ಕೇಳಲಿಕ್ಕೆ ಒಂದು ಗಂಟೆ ನಿಟ್ಟಿದಂತೆ. ಆ ಗಂಟೆ ಶಬ್ದ ಆಗುವಾಗ ಅವನು ಹೊರಗೆ ಬಂದು ಏನಾದರೂ ಯಾರಿಗೆ ಅನ್ಯಾಯ ಆಗಿದೆ ನ್ಯಾಯ ತೀರಿಸಬೇಕೆಂಬುದಾಗಿ ಅಲ್ಲಿ ಬರ್ತಿದ್ದಂತೆ.
ಒಂದು ದಿವಸ ಒಂದು ಕತ್ತೆ ಬಂದು ನಿಂತಿದ್ದಂತೆ. ಕತ್ತೆ ನ್ಯಾಯ ಕೇಳಲಿಕ್ಕೆ ಗಂಟೆ ಬಾರಿಸಿದ್ದು, ಗಂಟೆ ಶಬ್ದ ಆಯಿತು, ಹೊರಗೆ ಹೋದ. ಏನು? ಕತ್ತೆ ನಿಂತ್ಕೊಂಡೆ. ಕತ್ತೆ ಕೇಳಿದ, ನನಗೆ ನ್ಯಾಯ ಬೇಕೆಂಬುದ. ಯಾಕೆಂದೇಳಿ, ನಿನ್ನ ಮಗ ರಾಜಕುಮಾರ ನನ್ನ ಮರಿಯನ್ನು ಏನು ಮಾಡಿದ, ರಥವನ್ನು ಓಡಿಸಿ ಆತನೇನು ಮಾಡಿದ, ಕೊಲೆ ಮಾಡಿಬಿಟ್ಟ, ನನಗೆ ನ್ಯಾಯ ಬೇಕೆಂಬುದಾಗಿ. ಆಗ ರಾಜ ಹೇಳಿದಂತೆ, ಒಂದು ರಥವನ್ನು ತನ್ನಿರಿ, ನನ್ನ ಮಗನನ್ನು ಕೂಡ ಏನು ಮಾಡಿರಿ, ಆಜ್ಞೆ ಮಾಡಿಸಿ ಅವನ ಮೇಲೆ ರಥವನ್ನು ಹಾಯಿಸಿ ಅವನನ್ನು ಕೊಲ್ಲಿರಿ. ಪನಿಷ್ಮೆಂಟ್, ಅಪರಾಧ. ಓಲ್ಡ್ ಟೆಸ್ಟಿಮೆಂಟ್ ಏನು? ಕಣ್ಣಿಗೆ ಕಣ್ಣು. ಸ್ವಾಮಿ ಕೂಡ ಹೇಳಿದ್ದೇನೆ, ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿದ್ರೆ ಕಣ್ಣನ್ನು, ಈಗ ಕಣ್ಣನ್ನು ತೆಗಿಲಿಕ್ಕೆ ಹೋಗ್ಬೇಡಿರಿ, ಕಣ್ಣನ್ನು ಶೀಲು ಬೆಲೆ ತೆಗೆದು ಹಾಕಿದ್ದಾನೆ ಆತನು. ಅದು ಹೇಳಿದೆ, ಪಾಪ ಅಪರಾಧವು. ನಿನ್ನ ಕಾಲು ಪಾಪಕ್ಕೆ ಸಿಲುಕಿಸಿದರೆ ಕಲ್ಲನ್ನು ಕತ್ತರಿಸಬೇಕು ಹೇಳ್ತದೆ. 2 ಕಾಲಿದ್ದು ನರಕ ಹೋಗೋದ್ರಿಂದ 1 ಕಾಲು. ಆದರೆ ಈಗ ನಮ್ಮ ಕಾಲು, ನಮ್ಮ ಕಣ್ಣು ಎಲ್ಲ ಓಲ್ಡ್ ನೇಚರ್ನು ಯೇಸು ಶೀಲು ಬೆಲೆ ಹಾಕಿದ್ದಾನೆ. ಆಮೇಲೆ ಈಗ ಜೀವಿಸೋ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಮ್ಮ ಎಲ್ಲ ಅಪರಾಧಗಳನ್ನು ಕೂಡ ಆತನೇನ್ ಮಾಡ್ದ, ಹೊತ್ತುಕೊಂಡಿದ್ದಾನೆ. ನಮಗೆ ಬೇಕಾದಂತ ಶಿಕ್ಷೆಯ ಆ ಪನಿಷ್ಮೆಂಟ್ ಅನ್ನು ಯೇಸು ಸ್ವಾಮಿ ಏನು ಮಾಡಿದ ಅಂತ ಹೇಳಿದ್ರೆ, ಈಗ ನಿನಗೆ ಶಿಕ್ಷೆ ಇಲ್ಲ. ಯಾಕೆ? ಶುಭ ಶುಕ್ರವಾರ ಒಳ್ಳೆ ದಿನ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಿನ್ನ ಎಲ್ಲ ಅಪರಾಧಗಳನ್ನು ಆತನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಕ್ಷಮಿಸಿದ್ದಾನೆ, ಕ್ಯಾನ್ಸಲ್ ಮಾಡಿದ್ದಾನೆ, ನಿನಗೆ ಶಿಕ್ಷೆ ಕೊಡ್ಲಿಲ್ಲ. ಕೊಲೊಸ್ಸೆ 2:14 ದೇವರ ವಾಕ್ಯ ಹೇಳ್ತದೆ, ನಿನ್ನ ಮೇಲೆ ದೋಷಾರೋಪಣೆ ಮಾಡಿದ ನಿನ್ನ ಪಾಪದ ಪತ್ರವನ್ನು ಶಿಲುಬೆ ಮೇಲೆ ಕೆಡಿಸಿ ಆತನು ಏನ್ ಮಾಡಿದಾನಂತೆ ದೇವರ ವಾಕ್ಯ ಹೇಳ್ತದೆ, ನಿನ್ನೆಲ್ಲ ಅಪರಾಧಗಳನ್ನು ಆತನು ಕ್ಷಮಿಸಿದ್ದಾನೆ. ಎಲ್ಲ ಅಪರಾಧಗಳನ್ನು. 38 ಕೀರ್ತನೆ 4ನೇ ವಚನ ಓದ್ಕೊಳ್ಳಿ. 38:4 ಕೀರ್ತನೆ 38:4. ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟವೆ, ನನಗೆ ಮುಳುಗಿಸಿ ಬಿಟ್ಟವೆ. ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿ ಬಿಟ್ಟಿದೆ. ದೇವರ ವಾಕ್ಯ ಹೇಳ್ತದೆ, ಭಕ್ತನು ಹೇಳ್ತಿದ್ದಾನೆ, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿದೆ. ಹೊರೆಯಂತೆ ಹೊರಲಾರದೆ ಅದನ್ನು ಹೊರಲಿಕ್ಕೆ ಆಗುದಿಲ್ಲ. ಅಷ್ಟು ನನ್ನ ದ್ರೋಹಗಳನ್ನು, ನನ್ನ ಪಾಪ ಅಪರಾಧಗಳನ್ನು ಯೇಸು ಸ್ವಾಮಿ ಹೊತ್ತುಕೊಂಡಿದ್ದಾನೆ. ಆತನು ಒಳ್ಳೆಯವನಲ್ಲವೇ? ಆಮೇಲೆ ಆತನು ಒಳ್ಳೆಯವನು. ದೇವರ ವಾಕ್ಯ ಹೇಳ್ತದೆ. ಯಾಕೆ ಗೊತ್ತಾ? ಇದರ ಮೇಲೆ ನಿನಗೆ ದೇವರ ಜಡ್ಜ್ಮೆಂಟ್ ಬರಬೇಕಿತ್ತು, ದೇವರ ನ್ಯಾಯ ತೀರ್ಪು ಬರಬೇಕಿತ್ತು. ದೇವರ ವಾಕ್ಯ ಹೇಳ್ತದೆ, ದೇವರ ನ್ಯಾಯ ತೀರ್ಪು ಯಜ್ಞದ ಕುರಿಯಾದತನ ಕೋಪ ಎಂಬುದಾಗಿ ರೆವಲ್ಯೂಷನ್ ಹೇಳ್ತದಲ್ಲ, ಯಜ್ಞದ ಕುರಿಯಾದತನ ಕ್ರಿಸ್ತನ ಕೋಪವು ಅವರ ಮೇಲೆ ಉಗ್ರವಾಗಿ ಬರ್ತದಂತೆ. ಯೇಸ್ವಾಮಿ ಒಂದು ವೇಳೆ ಯೇಸ್ವಾಮಿ ಎಷ್ಟು ದೀನನೋ, ಎಷ್ಟು ಸ್ವಾಮಿ ಎಷ್ಟು ನೀತಿವಂತನೋ, ಎಷ್ಟು ಪ್ರೀತಿ ಸ್ವರೂಪನೋ, ಅಷ್ಟು ದೇವರ ವಾಕ್ಯ ಹೇಳ್ತದೆ, ಆತನು ದುಷ್ಟರ ಮೇಲೆ ತನ್ನಗೆ ಕೋಪ ಬಂದಾಗ. ಆದ್ರೆ ಏನಾಯ್ತು? ಯೇಸು ಸ್ವಾಮಿ ಸಾಯುವಾಗ ಏನಾಯ್ತು? ಮಧ್ಯಾಹ್ನ 5 ಈವೆಂಟ್ಸ್ ನಡೀತು. ಒಂದು ತೆರೆ, ಓದಿಕೊಳ್ಳಿ ವಚನ 27, ಮತ್ತೆ 27 54ನೇ ವಚನ. ದೇವಾಲಯದ ತೆರೆ ಏನಾಯ್ತು? ಭಾಗವಾಯ್ತು. ನಾವು ದೇವರ ಸನ್ನಿಧಿಗೆ ಹೋಗೋದಕ್ಕೆ ನಮಗೆ ಸಾಯ್ತು, ದೇವರನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಯ್ತು. ಕತ್ತಲಾಯ್ತು. 52ನೇ ವಚನ. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು, ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು. ಕತ್ತಲಾಯ್ತು. 45ನೇ ವಚನ ಹೇಳ್ತದೆ, ಮಧ್ಯಾಹ್ನದ ಸಮಯದಲ್ಲಿ ಏನಾಯ್ತಂತೆ? ದೇವರ ವಾಕ್ಯ ಹೇಳ್ತದೆ, ಮಧ್ಯಾಹ್ನದ ಸಮಯದಲ್ಲಿ ಏನಾಯ್ತು? ಕತ್ತಲೆ ಆಯ್ತು ಎಂಬುದಾಗಿ ದೇವರ ವಾಕ್ಯ. ಯಾಕೆ ಕತ್ತಲೆ ಆಯ್ತು? ಇದು ನಮ್ಮ ದ್ರೋಹ, ಅಪರಾಧ, ಕ್ರೈಮ್, ನನ್ನ ನಿನ್ನ ಕ್ರೈಮ್, ನನ್ನ ನಿನ್ನ ಪಾಪ ಯಾರ ಮೇಲೆ ಬಂತು? ದೇವರ ವಾಕ್ಯ ಯೇಸ್ವಾಮಿ ಮೇಲೆ ಬಂತು. ಆತನು ಒತ್ತಂತೆ ನಿನ್ನ ಪಾಪವನ್ನು, ನಿನ್ನ ಅಪರಾಧವನ್ನು ಯೇಸು ಒತ್ತುಕೊಂಡಾಗ ದೇವರ ಜಡ್ಜ್ಮೆಂಟ್ ಯಾರ ಮೇಲೆ ಬಂತು? ನಿನ್ನ ಮೇಲೆ ಬರಬೇಕಾದಂತ ದೇವರ ನ್ಯಾಯ ತೀರ್ಪು, ದೇವರ ಜಡ್ಜ್ಮೆಂಟ್ ಕ್ರಿಸ್ತನ ಮೇಲೆ ಬಂತು. ಆಗ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಆಯಿತು. ಕತ್ತಲೆ ಏನು? ಡಾರ್ಕ್ನೆಸ್. ದೇವರ ಜಡ್ಜ್ಮೆಂಟ್. ಐಗುಪ್ತದಲ್ಲಿ 10 ಉಪದ್ರವದಲ್ಲಿ 1 ಉಪದ್ರವ ಯಾವುದು? 3 ದಿವಸ ಕತ್ತಲೆ. ಯಾರು ಕೂಡ ಒಬ್ಬರನ್ನೊಬ್ಬರು ನೋಡ್ಲಿಕ್ಕೆ ಆಗ್ಲಿಲ್ಲ. ದೇವರ 10 ಜಡ್ಜ್ಮೆಂಟ್ ಬಂತು ಐಗುಪ್ತ ದೇಶಕ್ಕೆ. 10 ಉಪದ್ರವದಲ್ಲಿ 1 ಉಪದ್ರವ ಯಾವುದಂತ ಹೇಳಿದ್ರೆ 3 ದಿವಸ ಕತ್ತಲೆ. ಕತ್ತಲೆ ಏನಂತ ಹೇಳಿದ್ರೆ ದೇವರ ನ್ಯಾಯ ತೀರ್ಪು ಬಂತು. ಪಾಪದ ಸಂಬಳ, ಅದರ ನ್ಯಾಯ ತೀರ್ಪು ಬಂತು. ಈಗ ನಿನ್ನನ್ನು ಶಿಕ್ಷಿಸಬೇಕಿತ್ತು, ನೀನು ಜೈಲಿಗೆ ಹೋಗ್ಬೇಕಿತ್ತು, ಅಪರಾಧ ಮಾಡಿ ನಿನ್ಗೆ ಶಿಕ್ಷೆ ಆಗ್ಬೇಕಿತ್ತು.
ನಿನಗೆ ಸೆರೆಮನೆ ಆಗ್ಬೇಕಿತ್ತು, ಎಷ್ಟೋ ವರ್ಷ ಸಜೆ ಆಗ್ಬೇಕಿತ್ತು. ಪಾಪ, ನನ್ನ ದ್ರೋಹ ನಿಮಿತ್ತ ನನಗೆ ಸಜೆ ಆಗ್ಬೇಕಿತ್ತು ನನಗೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಜಡ್ಜ್ಮೆಂಟ್ ಯಾರ ಮೇಲೆ ಬಂತಂದ್ರೆ ಯೇಸು ಸ್ವಾಮಿ ಮೇಲೆ ಬಂತು. ನನ್ನ ಪಾಪದ ಪರವಾಗಿ ಅವನಿಗೆ ಶಿಕ್ಷೆ ಆಯ್ತು, ಅವನಿಗೆ ವಿಚಾರ ಆಯ್ತು. ಪಿಲಾತನ ಮುಂದೆ ಅವನು ನಿಂತುಕೊಳ್ಬೇಕಾಯ್ತು, ಅಪರಾಧಿಗಳ ಸಂಗಡ ಅವನು ನಿಂತುಕೊಳ್ಬೇಕಾಯ್ತು, ನಿನ್ನ ಬದಲಿಗೆ ಅವನಲ್ಲಿ ನಿಂತುಕೊಳ್ಬೇಕಾಯ್ತು, ನ್ಯಾಯಾಧೀಶರ ಮುಂದೆ ಅವನು ನಿಂತುಕೊಳ್ಬೇಕಾಯ್ತು. ಬಂಧಿತನಾಗಿ ಆತನು ನಿನ್ನ ಪಾಪಗೋಸ್ಕರ ಅವನು ನಿಂತುಕೊಂಡ. ಈಗ ದೇವರ ವಾಕ್ಯ ಹೇಳ್ತಿದೆ, ಇದು ಮಧ್ಯಾಹ್ನ, ಸೂರ್ಯನು ಪ್ರಕಾಶಿಸುವಂತ ಸಮಯ. ನಡು ನೆತ್ತಿಯಲ್ಲಿ ಸೂರ್ಯನು ವೈಭವದಿಂದ ಮಹಿಮೆಯಿಂದ ಪ್ರಕಾಶಿಸುವಂತ ಸಮಯ. ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹುಣ್ಣಿಮೆ ಅಲ್ಲ, ಇದು ಸೂರ್ಯಗ್ರಹಣ ಅಲ್ಲ. ಸೂರ್ಯನಿಗೆ ಅಡ್ಡ ಚಂದ್ರನ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಸಮಯ ಅದು ಹುಣ್ಣಿಮೆಯ ಸಮಯ. ಆದರೆ ಚರಿತ್ರೆ ಹೇಳ್ತಾರೆ, ಯಾಕೆ ಕತ್ತಲೆ ಬಂತಿದ್ದು? ಯೇಸುಸ್ವಾಮಿ ಶಿಲುಬೆಗೆ ಹಾಕುವಾಗ ನಾವು ನೋಡ್ತೇವೆ, ಮಧ್ಯಾಹ್ನದಿಂದ 3 ಗಂಟೆವರೆಗೆ ಆತನು ಫಿನಿಶ್, ಮುಗೀತು, ಹೇಳಿ ಹೇಳಿ ಎಂಬುದಾಗಿ, ದೇವರೇ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳುವ ತನಕ ನೋಡ್ತೇವೆ. ಅಲ್ಲಿ ನೋಡ್ತೇವೆ ಭಯಾನಕವಾದ ಕತ್ತಲೆ. ಅಲ್ಲಿದ್ದವರೆಲ್ಲರೂ ನೋಡಿದ್ರಂತೆ, ಎಲ್ಲ ಸಮೂಹ. ಪಿಲಾತನು ನೋಡಿದ್ರು, ಎಲ್ಲರೂ ನೋಡಿದ್ರು, ಸೋಲ್ಜರ್ ನೋಡಿದ್ರು, ಪರಿಸರ ಶಾಸ್ತ್ರ ನೋಡಿ ಭಯಪಟ್ಟರು, ಗಾಬರಿ ಪಟ್ಟರು. ಯಾಕೆ ಇದು ಕತ್ತಲೆ? ಈ ಕತ್ತಲೆ ಯಾವುದಕ್ಕಾಗಿ? ಈ ಕತ್ತಲೆ ಮನುಷ್ಯನ ಮೇಲೆ ಬರಬೇಕಾದ ದೇವರ ಕೋಪ, ದೇವರ ನ್ಯಾಯ ತೀರ್ಪು. ಅದು ನಿನ್ನ ಅಪರಾಧ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಮೇಲೆ ಬಂತು ಶಿಲುಬೆಯಲ್ಲಿ. ಈಗ ನಾನು ನೀನು ದೇವರ ವಾಕ್ಯಲೆ, ಆತನು ನಿನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದ್ದಾನೆ, ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಆಮೇಲೆ ಇದು ಗುಡ್ ನ್ಯೂಸ್. ಇದು ಶುಭ ಶುಕ್ರವಾರದ ಸಂದೇಶ. ನಿನ್ನೆಲ್ಲ ಪಾಪ ಅಪರಾಧಗಳನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಐಸಾಯ 53 verse 4 and 5 ಹೇಳ್ತದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್. ಮೂರನೇದಾಗಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನಂತೆ. ಶಿಲುಬೆಯಲ್ಲಿ ಏನ್ ಮಾಡಿದ? ಪಾಪ ಹೊತ್ತುಕೊಂಡ, ಅಪರಾಧಗಳನ್ನು ಹೊತ್ತುಕೊಂಡ, ಸಂಕಟ, ನಿನ್ನ ಸಂಕಟವನ್ನು ಆತನು ಹೊತ್ತುಕೊಂಡ, ದುಃಖ, ನಮ್ಮ ವೇದನೆಯನ್ನು ಆತನು ಹೊತ್ತುಕೊಂಡ. ಯಾಕೆಂತ ಹೇಳಿದ್ರೆ ನಿನಗೆ ಸಮಾಧಾನ ಕೊಡುವುದಕ್ಕಾಗಿ. ಇವತ್ತೊಬ್ಬ ಮನುಷ್ಯನ ಸಂಕಟ ಏನು, ದುಃಖ ಏನು? ಒಬ್ಬ ಐಶ್ವರ್ಯವಂತನ ಬಗ್ಗೆ ನಾನು ಸ್ಟೋರಿ ಕೇಳಿದೆ. ಬಹಳ ಐಶ್ವರ್ಯವಂತ, ಒಬ್ಬನೇ ಮಗ. ಅವನಿಗೋಸ್ಕರ ಒಳ್ಳೆ ಮನೆಯನ್ನು ಕಟ್ಟಿಕೊಂಡು, ಒಳ್ಳೆ ವ್ಯಾಪಾರ ಮಾಡಿಕೊಂಡು, ಒಳ್ಳೆ ಇನ್ಕಮ್ ಮಾಡಿಕೊಂಡು, ಒಂದು ಕನಸಿತ್ತು ಮಗನ ಫ್ಯೂಚರ್ ಬಗ್ಗೆ. ಬಹಳ ಮಗನನ್ನು ಪ್ರೀತಿಸಿದ. ಆದರೆ ಮಗನು ಆಕ್ಸಿಡೆಂಟ್ನಲ್ಲಿ ತೀರಿಹೋದ. ಮಗನು ಆಕ್ಸಿಡೆಂಟ್ನಲ್ಲಿ, ಟ್ರೂ ಸ್ಟೋರಿ, ಆಕ್ಸಿಡೆಂಟ್ನಲ್ಲಿ ತೀರಿಹೋದ. ಯಾವ ಸಂಕಟ ಆಲೋಚನೆ ಮಾಡಿ. ಏನು ನೋವು, ಏನು ವೇದನೆ, ದುಃಖ ಯಾರಾದರೂ ತಂದೆ ತಾಯಿಗೆ ಸಹಿಸಲಿಕ್ಕೆ ಆಗ್ತದ? ಒಬ್ಬನೇ ಮಗನು, ಆಸ್ತಿ ಇದೆ, ಯಾರಿಗಿದು ಆಸ್ತಿ? ಶ್ರಮೆ ಪಟ್ಟು ಇಷ್ಟು ವರ್ಷ ದುಡಿದಂತ ನನ್ನ ಇನ್ಕಮ್, ಪ್ರೀತಿಸಿದ್ದೇನೆ, ಸಮಯ ಕೊಟ್ಟಿದ್ದೇನೆ, ಮಗನಿಗೋಸ್ಕರ ಮಗಳಿಗೋಸ್ಕರ ಆರೈಕೆ ಮಾಡಿದ್ದೇನೆ, ಜನ್ಮ ಕೊಟ್ಟು ಸಾಕಿ ಬೆಳೆಸಿದ್ದು. ಮಕ್ಕಳು ಒಂದೆಲ್ಲ ಬೇರೆ ದಾರಿಯಲ್ಲಿ ಹೋದ್ರೆ, ಚಿತ್ತಕ್ಕೆ ವಿರುದ್ಧವಾಗಿ ವಿವಾಹವಾದ್ರೆ, ಅವರು ಮಾರ್ಗ ಬಿಟ್ಟು ಹೋದ್ರೆ, ನಿಮ್ಮೊಂದು ಕನಸು ಇರ್ತದೆ, ನಿಮ್ಮೊಂದು ಪ್ರೀತಿ ಇರ್ತದೆ, ಮಕ್ಕಳ ವಾತ್ಸಲ್ಯ ಇರ್ತದೆ, ಒಳ್ಳೆ ಫ್ಯೂಚರ್ ನೋಡ್ತೀರಿ, ಒಂದು ಕನಸನ್ನು ನೋಡ್ತೀರಿ. ಮಗನಿಗೋಸ್ಕರ ಐಶ್ವರ್ಯವಂತನು ಎಲ್ಲವನ್ನು ಮಾಡಿಟ್ಟ. ಆದರೆ ಮಗನ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದಾಗ ಹೃದಯ ಒಡೆದು ಹೋಯ್ತು. 1 ವಾರದ ಒಳಗೆ ಗೋಳಾಡಿ ಹೃದಯಘಾತದಿಂದ ಸಾವನ್ನಪ್ಪಿದ. ಹೃದಯಘಾತದಿಂದ ಹಾರ್ಟ್ ಅಟ್ಯಾಕ್ನಿಂದ ತೀರಿ ಹೋದ. ಇದಕ್ಕೆ ಹೇಳೋದು ಸಂಕಟ ಅಲ್ವಾ? ಇದು ವೇದನೆ. ಬೇರ್ ಮಾಡ್ಲಿಕ್ಕೆ ಆಗ್ತದ? ಆ ದುಃಖ, ವೇದನೆ, ಸಂಕಟವನ್ನು ದೇವರ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ಹೊತ್ತುಕೊಂಡು. ಅದಕ್ಕೆ ಕಲ್ವಾರಿ ಏನಂತ ಹೇಳಿದ್ರೆ ನಿನ್ನನ್ನು ಸಂತೈಸುವಂತ ಸ್ಥಳವಾಗಿದೆ. ಆಮೇಲೆ ಕಲ್ವಾರಿ ಕ್ರೂಚೆ ನಿನ್ನನ್ನು ಕಂಫರ್ಟ್ ಮಾಡುವಂತ ಸ್ಥಳವಾಗಿದೆ. ನಾವು ಹೋಗಿ ಯೇಸುವೇ, ಲಾರ್ಡ್ ಜೀಸಸ್ ಎಂಬುದಾಗಿ ಕೂಗುವಾಗ ನಿನ್ನ ಮೊರೆನ ಆತನ ಕೇಳ್ತಾನೆ, ನಿನ್ನ ಕಣ್ಣೀರನ್ನು ಒರೆಸ್ತಾನೆ. ಅದಕ್ಕೆ ಸುಮ್ಮನೆ ನಿಮ್ಮ ದುಃಖ ಹೋಗಿ ನಿಮ್ಗೆ ಆನಂದ ಬರ್ತದೆ. ನಿಮ್ಮ ಕಣ್ಣೀರನ್ನು ಒರೆಸುವಂತ ಸ್ಥಳ, ನಿಮ್ಮ ದುಃಖ ಗೋಳೋಟವನ್ನು ಮಾರ್ಪಡಿಸುವಂತ ಕಲ್ವಾರಿಯ ಸ್ಥಳವಾಗಿದೆ. ನಂತರ ದೇವರ ವಾಕ್ಯ ಹೇಳ್ತದೆ, ಆತನು ನಿನ್ನ 5ನೇ ವಚನ ಹೇಳ್ತದೆ, ರೋಗವನ್ನು. 5ನೇ ವಚನ ಓದ್ಕೊಳ್ಳಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆ, ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. 4ನೇದಾಗಿ ನೋಡ್ತೇವೆ,
ಯಾಕೆ ವೈ ಇಸ್ ಗುಡ್ ಫ್ರೈಡೆ ಗುಡ್? ಯಾಕೆಂತಂದರೆ ಯೇಸು ಸ್ವಾಮಿ ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ಆಮೇಲೆ ಕಲ್ವಾರಿ ಶಿಲುಬೆಯ ಸ್ಥಳ, ಪ್ರಾಣ ಕೊಟ್ಟ ಸ್ಥಳ ನಿನ್ನನ್ನು ಸ್ವಸ್ಥ ಮಾಡುವಂಥ ಸ್ಥಳವಾಗಿದೆ, ನಿನಗೆ ಆರೋಗ್ಯ ಕೊಡುವಂಥ ಸ್ಥಳವಾಗಿದೆ. ಇವತ್ತು ಎಷ್ಟೋ ಜನರು ನಾವು ಟೆಸ್ಟ್ ಮನಿ ಕೇಳ್ತಿದ್ದೇವೆ, ಸತ್ತವರೆದ್ದು ಬಂದವರು, ನಾನಾ ಥರದ ರೋಗ ಬಾಧೆಗಳನ್ನು. ಯಾಕೆ? ಮತ್ತಾಯ 8:17 ಏನು ಹೇಳ್ತದೆ? ಓದಿಕೊಳ್ಳಿ. ಮತ್ತಾಯ 8:17. ಮತ್ತೇನು ಬರೆದು ಸುವಾರ್ತೆ 8:17. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನೆಂದು ಯೆಶಾಯನೆಂಬ ಪ್ರವಾದಿ ಹೇಳಿದ ಮಾತು ನೆರವೇರಿತು, ಫುಲ್ಫಿಲ್ ಆಯಿತು. ಕ್ರಾಸ್ ನಲ್ಲಿ ಏನು ಫುಲ್ಫಿಲ್ ಆಯಿತು? ಯೇಸು ಸ್ವಾಮಿ ನಿನ್ನ ರೋಗಗಳನ್ನು ನೀನು ಬಿಲೀವ್ ಮಾಡಿದರೆ ಸೇ ಆಮೆನ್. ದೇವರವಾಗಿ ನಿನ್ನ ಬೇನೆ ರೋಗಗಳನ್ನು ಆತನು ಹೊತ್ತುಕೊಂಡಿದೆ. ಇವತ್ತು ವೈದ್ಯಕೀಯ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ? ಎಷ್ಟು ಬೆಳೆದಿದೆ, ಸೈನ್ಸ್ ಎಷ್ಟು ಬೆಳೆದಿದೆ. ಎಷ್ಟೋ ಮಂದಿ ಮಲೇರಿಯಾ ರೋಗ ಒಂದು ತಗೊಳ್ಳಿ, ಮಲೇರಿಯಾ ಒಂದು ಬ್ಯಾಕ್ಟೀರಿಯಾ, ಅದಕ್ಕೋಸ್ಕರ ಎಷ್ಟೋ ಮಂದಿ ಅದನ್ನು ಡಿಸ್ಕವರ್ ಮಾಡಲಿಕ್ಕೆ, ಮೆಡಿಸಿನ್ ಕಂಡುಹಿಡಲಿಕ್ಕೆ ತಮ್ಮ ಬಾಡಿಗೆ ಅದನ್ನು ಏನು ಮಾಡಿದ್ದಾರೆ, ಆ ವೈರಸ್ ಇಂಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಮೆಡಿಸಿನ್ ಕಂಡುಹಿಡಲಿ, ಡಿಸ್ಕವರ್ ಮಾಡಲಿಕ್ಕೆ ಎಷ್ಟೋ ವಿಜ್ಞಾನಿಗಳು ಮೆಡಿಸಿನ್ಗೋಸ್ಕರ ಏನೇನೇನು ವ್ಯಾಧಿಗಳಿಗೋಸ್ಕರ ಅದಕ್ಕೆ ಮೆಡಿಸಿನ್ ಕಂಡುಹಿಡಲಿಕ್ಕೆ ಏನೋ ವೈರಸ್ಗಳನ್ನು ತಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದ್ದಾರೆ, ಸತ್ತೋಗಿದ್ದಾರೆ, ಕ್ರಯ ಕಟ್ಟಿದ್ದಾರೆ. ಈಗ ನಮಗೆ ಸಿಗುವಂತಹ ಸೌಲಭ್ಯಗಳು ಅದರ ಹಿಂದೆ ಪ್ರೈಸ್ ಪೇ ಮಾಡಿದ್ದಾರೆ. ಎಷ್ಟೋ ಜನರು ಒಂದು ಮೆಡಿಸಿನ್ ಕಂಡುಹಿಡಬೇಕಾದ್ರೆ ಅದನ್ನು ತಮ್ಮ ಬಾಡಿಗೆ, ಪ್ರಾಣಿಗಳಿಗೆ, ಇಲಿಗಳ ಮೇಲೆ ಪ್ರಯೋಗ ಮಾಡಿಕೊಂಡು, ಈವನ್ ತಮ್ಮ ಬಾಡಿಯಲ್ಲಿ ಇಂಜೆಕ್ಟ್ ಮಾಡಿಕೊಂಡು ಪ್ರಯೋಗ ಮಾಡಿಕೊಂಡು ರಿಸ್ಕ್ ತೆಗೆದುಕೊಂಡು ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಡೀ ಲೋಕದ ಪಾಪ, ಇಡೀ ಲೋಕದ ಶಾಪ, ಇಡೀ ಲೋಕದ ಸಂಕಟ, ಅಪರಾಧ, ಬೇನೆ ರೋಗಗಳನ್ನು ಯೇಸು ಸ್ವಾಮಿ ಹೊತ್ತುಕೊಂಡಿದ್ದಾನೆ. ಯೇಸು ವೈದ್ಯನಾಗಿದ್ದಾನೆ, ಯೇಸು ಘನ ವೈದ್ಯನಾಗಿದ್ದಾನೆ. ಆತ ನಿನ್ನ ಎಲ್ಲ ಬೇನೆ ರೋಗಗಳನ್ನು ಹೊತ್ತುಕೊಂಡಿದ್ದಾನೆ. ಆತನ ಬಾಸುಂಡಗಳಿಂದ ನಿನಗೆ ಗುಣವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದನ್ನು ನಂಬಬೇಕು, ಇದನ್ನು ಬಿಲೀವ್ ಮಾಡಬೇಕು, ಕನ್ಫೆಸ್ ಮಾಡಬೇಕು. ಇದು ಬೆಸ್ಟ್ ಮೆಡಿಸಿನ್. ಎವ್ರಿ ಡೇ, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಐ ಆಮ್ ಹೀಲ್ಡ್, ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಐ ಆಮ್ ಹೀಲ್ಡ್. ಅರಿಕೆ ಮಾಡಬೇಕು. ಐ ಆಮ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ನಾನು ದೇವರ ಆಲಯವಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದಾನೆ, ಯೇಸು ನನ್ನ ಆರೋಗ್ಯದಾಯಕನಾಗಿದ್ದಾನೆ, ಯೇಸು ನನ್ನ ಸಮಾಧಾನವಾಗಿದ್ದಾನೆ. ದೇವರ ವಾಕ್ಯ ಎಲ್ಲ ಬೇನೆಗಳನ್ನು ಯೇಸು ಕ್ರಿಸ್ತನ ಬಳಿಗೆ ನಾನಾ ತರದ ರೋಗಿಗಳು ಬಂದ್ರು. ದೇವರ ವಾಕ್ಯ ಹೇಳ್ತದೆ, ಆತನು ಪ್ರತಿಯೊಬ್ಬರನ್ನು ರೋಗದಿಂದ ಆತನು ಬಿಡುಗಡೆಯನ್ನು ಮಾಡಿದ. ಯೇಸು ಸ್ವಾಮಿಯ ಶಿಲುಬೆಯ ಮರಣದಲ್ಲಿ ಆತನು ನಿನ್ನ ರೋಗಗಳನ್ನು ಕೂಡ ವಾಸಿ ಮಾಡಿದ್ದಾನೆ. ಸ್ಯಾಲ್ವೇಷನ್ ಪ್ಯಾಕೇಜ್ನಲ್ಲಿ ಏನಿದೆ? ಒಳ್ಳೆಯ ಆರೋಗ್ಯ ಕೂಡ ಇದೆ. ರಕ್ಷಣೆಯ ಪ್ಯಾಕೇಜ್ನಲ್ಲಿ ಆರೋಗ್ಯ ಇದೆ, ಸಮಾಧಾನ ಇದೆ, ಅಬಂಡೆಂಟ್ ಲೈಫ್ ಇದೆ, ಪೀಸ್ ಇದೆ, ಜಾಯ್ ಇದೆ, ಎಲ್ಲ ಇದೆ. ನಂತರ ದೇವರ ವಾಕ್ಯ ಹೇಳ್ತದೆ, ಗಲೇಷಿಯನ್ ಚಾಪ್ಟರ್ 3:14, ಯೇಸು ಸ್ವಾಮಿ ಏನನ್ನು ಒತ್ತುಕೊಂಡ? ಗಲೇಷ್ಯ 3:14. ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ. ಗಲಾತ್ಯ 3:14 ದೇವರ ವಾಕ್ಯ, ಕ್ರೈಸ್ಟ್ ಹ್ಯಾಸ್ ರಿಡೀಮ್ಡ್ ಅಸ್ ಫ್ರಮ್ ದ ಕರ್ಸ್ ಆಫ್ ದ ಲಾ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದ್ದಾನೆ. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಏನನ್ನು ಹೊತ್ತುಕೊಂಡಿದ್ದಾನೆ? ಶಾಪವನ್ನು ಹೊತ್ತುಕೊಂಡಿದ್ದಾನೆ. ಈಗ ನಮ್ಮ ಮೇಲೆ ಶಾಪ ಇಲ್ಲ. ಕ್ರೈಸ್ಟ್ ಹ್ಯಾಸ್ ರಿಡೀಮ್ಡ್ ಅಸ್ ಫ್ರಮ್ ದ ಕರ್ಸ್. ದೇವರ ವಾಕ್ಯ ನಮ್ಮನ್ನು ಎಲ್ಲ ಶಾಪದಿಂದ ಆತನು ನಮ್ಮನ್ನು ಬಿಡಿಸಿದ್ದಾನೆ. ಡಿಟೋರ್ನಮಿ ಚಾಪ್ಟರ್ 23:5 ಓದ್ಕೊಳ್ಳೋಣ. ನಾನು ಮುಗಿಸ್ತೇನೆ ಬೇಗ. ಡಿಟೋರ್ನಮಿ ಚಾಪ್ಟರ್ 23:5. ಡಿಟೋರ್ನಮಿ ಚಾಪ್ಟರ್, ಧರ್ಮೋಪದೇಶಕಾಂಡ 23:5. ಆದರೂ ನಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ, ದೇವರು ನಿಮ್ಮನ್ನು ಪ್ರೀತಿಸಿದ್ದರಿಂದ, ಶಿಲುಬೆಯಲ್ಲಿ ದೇವರು ಕ್ರಿಸ್ತನು ನಿನ್ನನ್ನು ಪರಿಪೂರ್ಣವಾಗಿ ಪ್ರೀತಿಸಿದ್ರಿಂದ ಆತನು ಯೆರೂಸಲೇಮ್ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ. ಅದಕ್ಕೆ ನಾನು ಫಸ್ಟ್ ವಚನ ತೆಗೆದೆ, ಯೆರೂಸಲೇಮ್ಗೆ ಹೋಗ್ಲಿಕ್ಕೆ. ಯಾಕೆ ಆತನು ತೀರ್ಮಾನ ಮಾಡಿದ? ನಿನ್ನನ್ನು ಮೊದಲ ಗಿತ್ತಿಯನ್ನು ಪ್ರೀತಿಸಕ್ಕಾಗಿ.
ಮೊದಲ ಗೀತನ್ನು ಕ್ರಾಯಕ್ಕೆ ಕೊಂಡುಕೊಂಡುವುದಕ್ಕಾಗಿ, ಮೊದಲ ಗೀತನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಎಲ್ಲ ದಾಸತ್ವದಿಂದ ಬಂದನ್ನು ಬಿಡುಗಡೆ ಮಾಡಿ ಶೃಂಗರಿಸ ಮೊದಲ ಗೀತನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ ಅಂತ ಹೇಳಿದ್ರೆ, ಆತನು ಯೆರೂಸಲೇಮಿಗೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ. ಶಿಷ್ಯರಿಗೆ ಇಷ್ಟ ಆಗ್ಲಿಲ್ಲ, ಯೆರೂಸಲೇಮಿಗೆ ಅವಮಾನ ಇದೆ, ಯೆರೂಸಲೇಮಿನ ನಿಂದೆ ಇದೆ, ಯೆರೂಸಲೇಮಿನ ಏನ್ ಮಾಡ್ತಾರೆ, ನಿನ್ನನ್ನು ಹಿಡಿತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇವರದ ಯೆಹೋವ ನಿಮ್ಮನ್ನು ಪ್ರೀತಿಸದಿಂದ ಬಿಲಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿದ. ನಮ್ಮ ದೇವರು ಬ್ಲೆಸ್ ಮಾಡುವ ದೇವರಾಗಿದ್ದಾನೆ. ಯಾವತ್ತು ದೇವರು ಕರ್ಸ್ ಮಾಡುವ ದೇವರಲ್ಲ. ಆದ್ರೆ ಒಬ್ಬೊಬ್ಬರು ನಾವು ಮಾತಾಡುವಾಗ ಏನ್ ಮಾಡಬೇಕು, ದೇವರ ವಾಕ್ಯ ಹೇಳ್ತದೆ ಬ್ಲೆಸ್ ಮಾಡಬೇಕು. ನಮ್ಮ ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ, ಎಂದಿಗೂ ಶಾಪ ಕೊಡುವ ದೇವರಲ್ಲ. ದೇವರ ವಾಕ್ಯ ಹೇಳ್ತದೆ ಆತನು ಶಾಪದಿಂದ ಬಿಡಿಸಿದಾನೆ. ಬಿಲಾಮನ ಹಣ ತೆಗೆದುಕೊಂಡು ಶಾಪ ಮಾಡಲಿಕ್ಕೆ ಬಾಲಕನ ಹೇಳಿದ, ಇಸ್ರೇಲನ್ನು ಸೋಲಿಸಬೇಕಾದ್ರೆ ನೀನೇನ್ ಮಾಡ್ಬೇಕು, ಕರ್ಸ್ ಮಾಡ್ಬೇಕು, ನಿನ್ಗೆ ಬೇಕಾದಷ್ಟು ಹಣ ಕೊಡ್ತೇವೆ. ಆದ್ರೆ ದೇವರು ಅಲೋ ಮಾಡಲಿಲ್ಲ ಬಿಲಾಮನಿಗೆ. ದೇವರ ವಾಕ್ಯ ಹೇಳ್ತದೆ ಬಿಲಾಮನ ಮಾತಿಗೆ ಸಮ್ಮತಿಸಲಿಲ್ಲ ದೇವರು. ಆತನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದ. ನೆಹೆಮ್ಯ ಚಾಪ್ಟರ್ 13 verse 2 ಓದ್ಕೊಳ್ಳಿ. ನೆಹೆಮ್ಯ ಚಾಪ್ಟರ್ 13:2. ಯಾಕಂದರೆ ಅವರು ಇಸ್ರಾಯೇಲರನ್ನು ಅನ್ನಪಾನಗಳೊಡನೆ ಎದುರುಗೊಳ್ಳಲಿಲ್ಲ. ಅವರನ್ನು ಶಪಿಸುವುದಕ್ಕಾಗಿ ಬಿಳಾಮನಿಗೆ ಹಣ ಕೊಟ್ಟು ಅವನನ್ನು ಕರೆಸಿದರು. ನಮ್ಮ ದೇವರಾದರೂ ಅವನಿಂದ ಶಾಪವನ್ನಲ್ಲ ಆಶೀರ್ವಾದವನ್ನೇ ಹೇಳಿಸಿದನು ಎಂಬ ಮಾತು ಬರೆದಿರುವುದಾಗಿ. ದೇವರು ಶಾಪವಲ್ಲ, ಕ್ರೂಜೆಯಲ್ಲಿ ಯೇಸು ನಮಗಾಗಿ ಶಾಪವಾಗಿ ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಆಮೇಲೆ ಶಾಪ ಎಲ್ಲ ಯೇಸು ಕ್ರಿಸ್ತನ ಮೇಲೆ ಬಂತು. ಎಲ್ಲ ಧರ್ಮಶಾಸ್ತ್ರದ ಶಾಪ, ಏನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ, ಏನೆಲ್ಲ ಕ್ರೈಮ್ ಮಾಡಿದ್ದೇವೆ, ಅದರ ಎಲ್ಲ ಪನಿಷ್ಮೆಂಟ್ ದೇವರ ವಾಕ್ಯ ಹೇಳ್ತದೆ ಯೇಸ್ವಾಮಿ ಮೇಲೆ ಬಂತು. ಆಗ ಇಡೀ ಕತ್ತಲೆ ಬಂತು, ಜಡ್ಜ್ಮೆಂಟ್ ಬಂತು. ದೇವರ ವಾಕ್ಯ ಹೇಳ್ತದೆ ಯೇಸ್ವಾಮಿ ನಮ್ಮ ಶಾಪವನ್ನು ಹೊತ್ತುಕೊಂಡಿದ್ದಾನೆ. ಫೈನಲ್ ನಾನು ಹೇಳಿಗೆ ಬಯಸ್ತೇನೆ, ಫೈನಲ್ ಈವೆಂಟ್ಸ್ 5 ಈವೆಂಟ್ಸ್ ನಮಗೆ ಗೊತ್ತಿದೆ. ಕತ್ತಲೆ ಆಯಿತು, ಏನಾಯ್ತು, ಮೇಲಿಂದ ಕೆಳಗೆ ಸ್ಕ್ರೀನ್ 2 ವಿಭಾಗವಾಯಿತು. ಅದು ದೇವರು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಯಿತು. 3ನೇಗೆ ನೋಡ್ತೇವೆ, ಏನಾಯ್ತಂತೆ, ಬಂಡೆಗಳು ಸೀಳಿ ಅರ್ತ್ ಕ್ವೇಕ್ ಆಯ್ತು. ಧರ್ಮಶಾಸ್ತ್ರ ಫುಲ್ಫಿಲ್ ಆಯ್ತು, ಲಾ ಫುಲ್ಫಿಲ್ ಆಯ್ತು. ಮೋಶೆ ಧರ್ಮಶಾಸ್ತ್ರ ತೆಗೆದುಕೊಂಡು ನಾವು ನೋಡ್ತೇವೆ ಸಿನಾಯಿ ಬೆಟ್ಟಕ್ಕೆ ಹೋಗಿ ಕೆಳಗೆ ಬರುವಾಗ ಏನಾಯ್ತು, ದೇವರ ವಾಕ್ಯ ಅರ್ತ್ ಕ್ವೇಕ್ ಆಯ್ತು ಧರ್ಮಶಾಸ್ತ್ರ ತೆಗೆದುಕೊಳ್ಳುವಾಗ. ಆದರೆ ಧರ್ಮಶಾಸ್ತ್ರ ಏನು ತೋರಿಸ್ತದೆ, ಮರಣವನ್ನು ತೋರಿಸ್ತದೆ, ಲಾ ಡೆತ್ ಅನ್ನು ತೋರಿಸ್ತದೆ. ಅದು ಮಾಡಬೇಡ, ಇಲ್ಲಿಗೆ ಹೋದ್ರೆ ಗುಂಡಿದೆ, ಬೀಳ್ತದೆ. ಆದರೆ ಗ್ರೇಸ್ ನಮ್ಗೆ ಏನನ್ನು ತೋರಿಸ್ತದೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆಮೇಲೆ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯೇಸ್ವಾಮಿ ಧರ್ಮಶಾಸ್ತ್ರ ಫುಲ್ಫಿಲ್ ಮಾಡಿದ ನಂತರ ದೇವರ ವಾಕ್ಯ ಯೇಸ್ವಾಮಿ ಸತ್ತಾಗ ಸಮಾಧಿಗಳು ತೆರೆಯಿತು, ಸಮಾಧಿಗಳು ತೆರೆಯಿತು. ಇದು ಗುಡ್ ಫ್ರೈಡೆ ಸಂದೇಶ ಅಂತ ಹೇಳಿದ್ರೆ 100% ನಿನ್ನ ಬಾಡಿಗೆ ಗ್ಯಾರಂಟಿ ದೇವರು ಕೊಡ್ತಿದ್ದಾನೆ. ಸತ್ರು ಕೂಡ ನೀನು ಬದುಕ್ತಿ, ನಿನಗೆ ರಿಸರೆಕ್ಷನ್ ಉಂಟು. ಯೇಸ್ವಾಮಿ ಸಾಯುವಾಗ ಎಲ್ಲ ಸಮಾಧಿಗಳು ಬಂಡೆ ಸೀಳಿ ಏನಿದೆ ಅಂದ್ರೆ ಸಮಾಧಿಯಿಂದ ಜನರು ಎದ್ದು ಬಂದ್ರಂತೆ. ಅದಕ್ಕೆ ಯೇಸ್ವಾಮಿ ಹೇಳಿದ, ನಾನೇ ಪುನರ್ತನೋ ಜೀವವಾಗಿದ್ದೇನೆ, ನನ್ನ ಮೇಲೆ ನಂಬಿಕೆ ಇಡುವವನು ಸತ್ತರು ಬದುಕುತ್ತಾನೆ. ಇಬ್ರಿಯ ಗ್ರಂಥಕ್ಕೆ ನಾವು ಹೋಗೋಣ. ಇಬ್ರಿಯ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆದ್ರಿಂದ ಇವತ್ತು ಸಂದೇಶ ಕೇಳುವಂತ ನಾನು ನಿಮ್ಗೆ ಹೇಳುವಂತ ಸಂದೇಶ ಏನಂದ್ರೆ, ನಮ್ಮ ದೃಷ್ಟಿಯನ್ನು ಯೇಸುವಿನ ಮೇಲೆ ಇಡೋಣ. ಈ ಲೋಕದ ಓಟವನ್ನು ಯಶಸ್ವಿಯಾಗಿ ಓಡಬೇಕಾದ್ರೆ ಯೇಸುವಿನ ಮೇಲೆ ದೃಷ್ಟಿ ಇಡಿರಿ. ಚಾಲೆಂಜ್ ಬರ್ಬೋದು, ಬಿರುಗಾಳಿ ಬಿರ್ಬೋದು, ಸಮುದ್ರ ಅಲ್ಲೊಳ ಕಲ್ಲೊಳ ಆಗ್ಬೋದು, ಏನೇ ಸಮಸ್ಯೆಗಳು ಬರ್ಬೋದು. ಡಿಸ್ಕರೇಜ್ ಆಗೋದು ಬೇಡ, ಯೇಸುವನ್ನು ದೃಷ್ಟಿಸಿರಿ, ಮುಂದಕ್ಕೆ ಹೋಗಿರಿ. ಮೂವ್ ಆನ್, ಬೈಬಲ್ ಸೇಸ್ ಮೂವ್ ಆನ್. ದೇವರು ಹೇಳ್ತೇನೆ ಮುಂದಕ್ಕೆ ಹೋಗಿರಿ, ಎದ್ದೇಳಿರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಯೇಸುವನ್ನು ದೃಷ್ಟಿಟ್ಟು ನಮಗೆ ನೇಮಕಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು, ಈಗ ಯೇಸು ಶಿಲುಬೆಯಲ್ಲಿ ಮಾಡಿದಂತ ಇನ್ನೊಂದು ಕಾರ್ಯ, ಆತನು ದೇವರ ವಾಕ್ಯ ಹೇಳ್ತದೆ ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು. ಈಗ ಯೇಸ್ವಾಮಿ ಮುಂದೆ 2 ಆಪ್ಷನ್ ಇತ್ತು, ಒಂದು ಸಂತೋಷ ಇತ್ತು, ಒಂದು ಅವಮಾನ ಇತ್ತು. ನಾವು ಯಾವುದನ್ನು ಚೂಸ್ ಮಾಡ್ತೇವೆ, ಯಾವುದನ್ನು ಆರಿಸಿಕೊಳ್ತೇವೆ? ಯಾವುದನ್ನು ಯಾವುದು ಬೇಕು? ಒಂದು ವೇಳೆ ಊಟ ಇಲ್ಲಿ ಎಲ್ಲ ಟೇಬಲ್ನಲ್ಲಿ ಬೇಕಾದಷ್ಟು ನಾನ್ ವೆಜ್ ಇದೆ, ಇಲ್ಲಿ ಬರೀ ಗಂಜಿ ಚಟ್ನಿ ಇದೆ, ಯಾವುದನ್ನು ಆಯ್ಕೆ ಮಾಡ್ತೀರಿ?
ಇಲ್ಲಿ ಗೋಲ್ಡ್ ಇದೆ ಒಂದು ಸೈಡ್ನಲ್ಲಿ, ಒಂದು ಸೈಡ್ನಲ್ಲಿ ಬೆಳೆದಿದೆ. ಯಾವುದನ್ನು ಆಯ್ಕೆ ಮಾಡ್ತೀರಿ? ಈಗ ಯೇಸು ಗಂಜಿ ಚಟ್ನಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಏನನ್ನು ಆಯ್ಕೆ ಮಾಡಿದ? ಸಂತೋಷ ಇದೆ, ಏನಿದೆ ಅಂದ್ರೆ ಅವಮಾನ ಇದೆ. ಯೇಸು ಸ್ವಾಮಿಗೆ ಸಂತೋಷ ಇದೆ, ಅವಮಾನ ಇದೆ. ಸಂತೋಷ ಏನು? ಯೇಸು ಸ್ವಾಮಿಯ ಸಂತೋಷ ಮೊದಲ ಗತಿಗೋಸ್ಕರ ಕ್ರಯ ಕೊಡುವಂಥದ್ದು, ಸಭೆಗೋಸ್ಕರ ಪಾಪವನ್ನು ಕ್ಷಮಿಸಿ ನಾಳೆ ನಾನು ಮೊದಲಿಂಗನಾಗಿ ಬರುವಾಗ ಆ ಶೃಂಗರಿಸಿ ಮೊದಲ ಗಿತ್ತನಿಗೆ ಕರ್ಕೊಂಡು ನಾನು ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ಅದು ಯೇಸೊಮ್ಮೆ ಸಂತೋಷ. ಎಸ್ಸಲ್ಲ? ಯೇಸೊಮ್ಮೆ ಸಂತೋಷ ಇದೆ. ಮೊದಲ ಗೀತೆಗೋಸ್ಕರ ಬರ್ತಾನೆ, ಕರ್ಕೊಂಡು ಹೋಗ್ಲಿಕ್ಕೆ ಶೃಂಗರಿಸಲ್ಪಟ್ಟ ಮೊದಲ ಗೀತೆಗೋಸ್ಕರ ಬರ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನಿಗೇನಿದೆ ಅಂತ ಹೇಳಿದೆ? ಅವಮಾನ, ಅಲಕ್ಷ್ಯ ಇದೆ, ಮರಣ ಇದೆ. ಎರಡು ಆಪ್ಷನ್ ಇತ್ತು ಮೋಶೆಗೆ. ಎರಡು ಆಪ್ಷನ್ ಇತ್ತು ಮೋಶೆಗೆ ಏನೆರಡು ಆಪ್ಷನ್ ಇತ್ತು? ಮೋಶೆ ಎಲ್ಲಿ ಬೆಳೆದ? ಫರೋನನ ಅರಮನೆಯಲ್ಲಿ ಬೆಳೆದಲ್ವಾ? ಫರೋನನ ಅರಮನೆಯಲ್ಲಿ ಬೆಳೆದು ಅಲ್ಲಿ ಶಿಕ್ಷಿತನಾಗಿದ್ದ, ಅಲ್ಲಿನ ಫುಡ್ಡು, ಅಲ್ಲಿನ ಡ್ರೆಸ್ ಎಲ್ಲ ಹಾಕಿಕೊಂಡು ಬೆಳೆದವನು ಈಗ ಅವನಿಗೆ ಸತ್ಯ ಗೊತ್ತಾದಾಗ ಅವನೊಂದು ತೀರ್ಮಾನ ಮಾಡ್ತಿದ್ದಾನೆ. ಏನ್ ತೀರ್ಮಾನ ಮಾಡ್ತಿದ್ದಾನೆ? ದೇವರ ವಾಕ್ಯ ಹೇಳ್ತದೆ, ಅವನು ಫರೋನನ ಕುಮಾರ್ತೆಯ ಮಗನಾಗಿ ನಾನು ಎಣಿಸುವುದಕ್ಕಿಂತ ಏನ್ ಮಾಡ್ತಾನಂತೆ ದೇವರ ವಾಕ್ಯ ಹೇಳ್ತದೆ? ಕಷ್ಟವನ್ನು ಅನುಭವಿಸಿ ದೇವ ಜನರೊಂದಿಗೆ ಸೇರಿ ಕಷ್ಟವನ್ನು ಅನುಭವಿಸಿದೆ ಶ್ರೇಷ್ಠವೆಂದು ತೀರ್ಮಾನ ಮಾಡಿದ. ಅದೇ ರೀತಿ ಯೇಸು ಸ್ವಾಮಿಗ ಅವಮಾನ ಏನು? ಆಲೋಚನೆ ಮಾಡಿ, ಜಸ್ಟ್ ಫಿನಿಶ್ ಮಾಡ್ತಾನೆ. ಯೇಸು ಸ್ವಾಮಿ ಅವಮಾನ ಏನೀಗ? ಶಿಲುಬೆಗೆ ಹೋಗುವಾಗ ಅದಕ್ಕಿಂತ ಪ್ರೀವಿಯಸ್ ಸಂಡೇ ಯೇಸು ಸ್ವಾಮಿ ಕೂತ್ಕೊಂಡು ರಾಜನಾಗಿಕೊಂಡು ಆತನ ಎಲ್ಲಿಗೆ ಹೋದ? ಯೆರೂಸಲೇಮಿಗೆ ಹೋದ. ಎಲ್ಲ 1,00,000 ಜನರು ಮೆರವಣಿಗೆಯಲ್ಲಿ ಹೂ ಹಾಕಿದ್ರು, ಹಾಕಿದ್ರು, ಬಟ್ಟೆಯನ್ನು ತಂದು, ಒಳ್ಳೊಳ್ಳೆ ಬಟ್ಟೆಯನ್ನು ತಂದು ಆತನಿಗೆ ಹಾಕಿದ್ರು. ಅರಸನಾಗಿ ಬರುವವನಿಗೆ ಜಯ, ಹೊಸನ್ನ 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 ಎಂಬುದಾಗಿ ಆಡಿದ್ರು. ಈಗ ಅದೇ ಯೇಸುವನ್ನು ಹಿಡಿದ್ರು. ಆಲೋಚನೆ ಮಾಡಿ, ಅರಸನಾಗಿ ಪ್ರವೇಶ ಮಾಡಿದಂತ ಯೇಸು ಕ್ರಿಸ್ತನು ಈಗ ಆ ಯೇಸುವನ್ನು ಹಿಡಿದು ರೋಮ್ ಸರ್ಕಾರ ಹೇಗೆ ಪನಿಷ್ ಮಾಡ್ತದೆ ಒಬ್ಬ ಕ್ರಿಮಿನಲ್ ಅನ್ನು, ಶಿಲುಬೆಗೆ ಕೈದೇನು? ಮೊದಲು ಅವನ ಬಟ್ಟೆ ತೆಗಿತಾರೆ, ಅದಕ್ಕೆ ಚೀಟಿ ಹಾಕ್ತಾರೆ. ಬಟ್ಟೆ ತೆಗೆದು ಯೇಸುಸ್ವಾಮಿಯ ಶಿಲುಬೆಯ ಚಿತ್ರಣವನ್ನು, ಮಿಸ್ಟೇಕ್ ತಿಳ್ಕೊಳ್ಬೇಡ್ರಿ, ಚಿತ್ರಗಾರರು ನಮ್ಗೆ ಇವತ್ತು ಹೇಗೆ ತೀರಿಸಿದ್ದಾರೆ? ಒಂದು ಶಿಲುಬೆ, ಒಂದು ಇಲ್ಲಿ ಒಂದು ಬಟ್ಟೆ ಇಲ್ಲ. ಒರಿಜಿನಲ್ ಸತ್ಯ ಏನಂತ ಹೇಳಿದ್ರೆ, ಯೇಸುಸ್ವಾಮಿಯನ್ನು ಸಂಪೂರ್ಣ ನಗ್ನ ಮಾಡಿದ್ರು ಅವರು. ರಾಜನನ್ನು ಹುಟ್ಟುವಾಗಲೇ ಅರಸನಾಗಿ ಹುಟ್ಟಿದವನು ಯಾರು ಇಡೀ ಚರಿತ್ರೆಯಲ್ಲಿ? ಯಾರಾದ್ರೂ ಹುಟ್ಟುವಾಗಲೇ ಅರಸನಾಗಿ ಹುಟ್ಟಿದಾನ? ಲೋಕದ ಚರಿತ್ರೆಯಲ್ಲಿ ಯಾರಾದ್ರೂ ಹುಟ್ಟುವಾಗಲೇ ಅರಸನಾಗಿ ಹುಟ್ಟಿದಾನ? ಇಲ್ಲ. ಯೇಸು ಕ್ರಿಸ್ತನು ಹುಟ್ಟುವಾಗಲೇ ದೇವರ ವಾಕ್ಯದಲ್ಲಿ ಅರಸನಾಗಿ ಹುಟ್ಟಿದ್ದಾನೆ. ಇಂಥ ಅರಸನನ್ನು ಅವರು ಹಿಡಿದ್ರು, ಬೆತ್ತಲೆ ಮಾಡಿದ್ರು, ಅವನ ಬಟ್ಟೆಯನ್ನು ತೆಗೆದುಕೊಂಡು ದೇವರ ವಾಕ್ಯ ಹೇಳ್ತದೆ ಅವನಿಗೆ ಹೊಡೆದ್ರು, ಅವಮಾನ ಮಾಡಿದ್ರು, ಕೂದಲು ಎಳೆದ್ರು, ಅವಮಾನ ಮಾಡಿದ್ರು, ಉಗುಳಿದ್ರು, ಕೆನ್ನೆಗೆ ಬಡ್ದು. ಯಾರು ಹೊಡೆದವನು ಹೇಳು? ಯಾವ ರೀತಿ ಅವಮಾನ? ಇದಕ್ಕೆ ಹೇಳುದು ಡಿಪ್ರೆಷನ್ ಎಂಬುದಾಗಿ. ಎಲ್ಲ ಕಾಯಿಲೆಗಿಂತ ಮಾರಕವಾದಂಥ ಕಾಯಿಲೆ, ವರ್ಸ್ಟ್ ಕಾಯಿಲೆ ಯಾವುದು ಅಂತ ಹೇಳಿದ್ರೆ ಡಿಪ್ರೆಷನ್, ಮನಗುಂದುವಿಕೆ, ಎಂಗ್ಸೈಟಿ. ಇದನ್ನು ದೇವರೇ ಹೀಲ್ ಮಾಡಬೇಕು. ಯಾರು ಹೀಲ್ ಮಾಡಬೇಕು? ಎಷ್ಟು ಮಂದಿ ಮನಗುದ್ದಿದರು. ಎಲಿಯ ಪ್ರಾಣ ತೆಗೆ ಸಾಕಾಯ್ತು, ದಾವಿದನು ಕುಗ್ಗಿ ಹೋದ. ಡಿಪ್ರೆಷನ್. ಯೇಸು ಸ್ವಾಮಿಗೆ ಆದಂಥ ಅವಮಾನ ಇದು ಬಾಡಿಗೆ ಆದದಲ್ಲ, ಮೈಂಡಿಗೆ ಆದಂಥ ಅಟ್ಯಾಕ್. ತನ್ನ ಮುಂದಿದ್ದ ಅವಮಾನ. ಏನು ಅವಮಾನ ಮಾಡಿದ್ರೆ ಅವನಿಗೆ? ಬೆತ್ತಲೆ. ಇಷ್ಟು ಜನರು ಸ್ತ್ರೀಯರಿದ್ದಾರೆ, ಇಷ್ಟು ಜನ ಸಮೂಹದ ಮೇಲೆ ಅರಸನಾದವನಿಗ ಬೆತ್ತಲಾಗಿಕೊಂಡು ಮುಳ್ಳಿನ ಕಿರೀಟ ಒಬ್ಬ ಕ್ರೈಮ್ ಆಗಿಕೊಂಡು ನೋಡಿ, ದುಷ್ಟರ ಸಂಗಡ ಅವನು ಉಣಿಟ್ರು, ಅವನಿಗೆ ಪನಿಷ್ಮೆಂಟ್ ಮಾಡ್ರು, ಮುಳ್ಳಿನ ಕಿರೀಟ ಹೊಡೆದ್ರು, ಅವನಿಗೆ ಬಿದ್ದ, ಏನೆಲ್ಲ ಮಾತಾಡಿದ್ರು, ಅವನಿಗೆ ಚಾಲೆಂಜ್ ಹಾಕಿದ್ರು, ನೀನು ನಿನ್ನನ್ನು ರಕ್ಷಿಸ್ಕೋ, ಮತ್ತೆ ಕಳ್ಳನನ್ನು ಕೂಡ ರಕ್ಷಿಸ್ಕೋ, ಅವರನ್ನು ರಕ್ಷಿಸ್ಕೋ. ಇಂಥ ಅವಮಾನ ಯೇಸುವಿನ ಮೈಂಡಿಗೆ ಬರುವಾಗ ಒಂದು ರೀತಿಯಲ್ಲಿ ಮನುಷ್ಯನಾಗಿ ಯೇಸು ಇದ್ದಾನೆ, ಆತನ ದೇವರಾಗಿದ್ದಾನೆ. ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್, ಇನ್ ದ ಬಿಗಿನಿಂಗ್ ವರ್ಡ್ ವಾಸ್ ವಿತ್ ಗಾಡ್ ಅಂಡ್ ವರ್ಡ್ ವಾಸ್ ಗಾಡ್. ದೇವರು ಮನುಷ್ಯನದ, ಭಕ್ತಿಗೆ ಆಧಾರವಾಗಿರುವ ಸತ್ಯ ದೇವರು ಮನುಷ್ಯ. ಆದ್ರೆ ಈಗ ಮನುಷ್ಯನಾಗಿರುವಾಗ ಯೇಸುಸ್ವಾಮಿ ಫ್ಲೆಶ್ ನಲ್ಲಿ ಇರುವಾಗ ಯೇಸುಸ್ವಾಮಿ ಕೂಡ ಹಸಿವಾಯ್ತು, ಕಣ್ಣೀರು ಬರಲಿಲ್ವಾ? ನೀರಡಿಕೆ ಆಯ್ತು, ನನಗೆ ಬಾಯಾರಿಕೆ ಆಗಿದೆ ಮೇಳಿದ. ಈಗ ಮೈಂಡಿಗೆ ಆದಂಥ ಅಟ್ಯಾಕ್ ಗೆತ್ಸೆಮನೆ ತೋಟದಲ್ಲಿ ಇದನ್ನು ಎನಿಸುವಾಗ ಯೇಸು ಸ್ವಾಮಿ ಅಳ್ತಿದ್ದಾನೆ, ತಂದೆ ಸಾಧ್ಯವಾದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಸಾಧ್ಯವಾದ್ರೆ ಈ ಅವಮಾನ ನನ್ನನ್ನು ಬಿಟ್ಟು ಹೋಗಲಿ, ಆದರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ. ಯಾವ ಪಾತ್ರೆ ಇದು?
ಡಿಪ್ರೆಷನ್, ಅವಮಾನ, ಬಹಿರಂಗವಾದಂಥ ಅವಮಾನ, ಮೈಂಡಿಗೆ ತಾಳಿಕೊಳ್ಳಿಕ್ಕೆ ಆಗಲಿಲ್ಲ ಇಂಥ ಒಂದು ಅವಮಾನ. ಆ ಯೇಸು ಸ್ವಾಮಿ ಆ ಅವಮಾನ ಹೇಳುವಾಗ ಯೇಸು ಸ್ವಾಮಿ ಆ ಮನಸ್ಸಿನಲ್ಲಿ ನೊಂದು ಆತನ ಕೂಗ್ತಿದ್ದಾನೆ, ಅಯ್ಯೋ ತಂದೆ, ಸಾಧ್ಯವಾದರೆ, ಒಂದು ವೇಳೆ ಸಾಧ್ಯವಾದರೆ, ಬೇರೆ ಆಪ್ಷನ್ ಇದ್ದರೆ, ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ತೊಳಗಿ ಹೋಗಲಿ, ಆದರೆ ನನ್ನ ಚಿತ್ತಲ್ಲ ನಿನ್ನ ಚಿತ್ತವೇ ನೇರು. ಇವತ್ತು ನಾನು ಹೇಳ್ತೇನೆ, ನಿನ್ನ ಅವಮಾನ, ನಿನ್ನ ನಾಚಿಗೆ, ನಿನ್ನೆಲ್ಲ ಡಿಪ್ರೆಷನ್ಗೋಸ್ಕರ ಕರ್ತ ನಿನ್ನ ಪ್ರೀತಿಸಿ ಕ್ರಾಯ ಕೊಟ್ಟಿದ್ದಾನೆ. ಆಮೇಲೆ ಆತನ ಸಂಪೂರ್ಣ ನಗ್ನನಾಗಿದ್ದಾನೆ. ನಿನ್ನ ಅವಮಾನ, ಶೇಮ್ ಆತನಿಗೆ ಗೊತ್ತಿದೆ. ಅದಕ್ಕೆ ದೇವರ ವಾಕ್ಯ ಇದೆ, ಇನ್ನು ನಿನಗೆ ಅವಮಾನವಾಗುವುದಿಲ್ಲ, ಇನ್ನು ನಿನಗೆ ನಾಚಿಕೆ ಆಗುವುದಿಲ್ಲ. ಯೇಸುವನ್ನು ದೃಷ್ಟಿಸಿದವರು ಏನಾಗ್ತಾರಂತೆ? ಪ್ರಕಾಶ ಹೊಂದುತ್ತಾರೆ. ಅವರ ಮುಖ ಲಜ್ಜೆಗೆ ಒಳಗಾಗುವುದಿಲ್ಲ. ಫೈನಲ್ ಹೇಳ್ತೇನೆ, ಕಲ್ವಾರಿ ಶಿಲುಬೆ ಎಫೆಸ 1 ಹೇಳ್ತದೆ, ನಿನ್ನನ್ನು ಪುತ್ರರನ್ನಾಗಿ ಸ್ವೀಕರಿಸಿದ ಸ್ಥಳವಾಗಿದೆ. ಆಮೇಲೆ ನಿನ್ನನ್ನು ಪುತ್ರರನ್ನಾಗಿ ಸ್ವೀಕರಿಸಿದ ಸ್ಥಳವೇ ಅದು ಕಲ್ವಾರಿಯ ಶಿಲುಬೆಯ ಸ್ಥಳವಾಗಿದೆ. ಫೈನಲ್ ಕ್ರಿಸ್ತನು ಶಿಲುಬೆಯಲ್ಲಿ ಆತನು ವಿಜಯ ಸಾಧಿಸಿದ. ವೈ ಈಸ್ ಗುಡ್ ಫ್ರೈಡೆ ಗುಡ್? ಯೇಸು ಕ್ರಿಸ್ತನು ಜಯಶಾಲಿಯಾದ, ಸಭೆಗೆ ಜಯ ಕೊಟ್ಟ. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಬಲವದನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಕೊಲೆಷನ್ ಚಾಪ್ಟರ್ 2:14 ಓದ್ಕೊಳ್ಳಿ. ಕೊಲೆಷನ್ ಚಾಪ್ಟರ್ 2:14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಿದನು. ದೇವರ ಎಲ್ಲ ಅಂಧಕಾರವನ್ನು, ಸೈತಾನ ದೊರೆತನವನ್ನು ದೇವರ ವಾಕ್ಯ ಹೇಳ್ತದೆ, ಆತನು ಶಿಲುಬೆಯಲ್ಲಿ ನಿರಾಯುಧರನ್ನಾಗಿ ಮಾಡಿ ಶಿಲುಬೆಯಲ್ಲಿ ನಿನಗೆ ಜಯವನ್ನು ಕೊಟ್ಟ. ಶಿಲುಬೆಯ ಸಂದೇಶ, ಶುಭ ಶುಕ್ರ ಸಂದೇಶ ಏನಂತ ಹೇಳಿದ್ರೆ ಜಯದ ಸಂದೇಶ. ನೀನು ಜಯಶಾಲಿಯಾಗಿದೀಯಾ. ಕ್ರಿಸ್ತನಲ್ಲಿ ನಿನ್ನನ್ನು ಯಾವಾಗಲೂ ಜಯದಲ್ಲಿ ಆತನು ನಡೆಸ್ತಾನೆ. ಇಬ್ರಿಯ ಗ್ರಂಥ 2:14 ಓದ್ಕೊಳ್ಳಿ. ಇಬ್ರಿಯ 2:14. ಇಬ್ರಿಯ 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸಣ್ಣ ಮರಣದಿಂದ, ದೇವರ ವಾಕ್ಯ ಹೇಳ್ತದೆ ಮಕ್ಕಳು ನಾವು ರಕ್ತ ಮಾಂಸಗಳು ಆಗಿರುವುದರಿಂದ ದೇವರ ವಾಕ್ಯ ಹೇಳ್ತದೆ ಆತನೇನದಂತೆ ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣದ ಅಧಿಕಾರಿನ ಸೋಲಿಸಿದ. ಯಾಕೆ ಗುಡ್ ಫ್ರೈಡೆ ಗುಡ್ ಅಂತ ಹೇಳಿದ್ರೆ, ಗುಡ್ ಫ್ರೈಡೆ ದಿವಸ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣವನ್ನು ಸೋಲಿಸಿದ. ಡೆತ್ ಡಿಫೀಟೆಡ್, ಮರಣವನ್ನು ಸೋಲಿಸಿದ. ಮರಣ ಮೇಲೆ ನಮಗೆ ವಿಜಯ ಕೊಟ್ಟ. ವಿಶ್ವಾಸೆ, ಯೇಸುವನ್ನು ನಮ್ಮಂತ ವಿಶ್ವಾಸೆ, ನಿನಗೆ ಮರಣದ ಭಯವಿಲ್ಲ. ರೊಮೇನಿಯಾ ದೇಶದ ಸೆರೆಮನೆಯಲ್ಲಿ ಅನೇಕ ಕೈದಿಗಳಿದ್ರಂತೆ, ಅನೇಕ ಕೈದಿಗಳಿದ್ರು. ಆದರೆ ಕೆಲವು ಕೈದಿಗಳು ಅವರು ಕ್ರಿಸ್ತನಿಗೋಸ್ಕರ ಸೆರೆಮನೆಗೆ ಒಯ್ಯಲ್ಪಟ್ಟವರು. ಅವ್ರು ಯಾವತ್ತೂ ನೋಡಿದ್ರೆ ವರ್ಷಿಪ್ ಮಾಡ್ತಿದ್ರು, ದೇವರನ್ನು ಆರಾಧನೆ ಮಾಡ್ತಿದ್ರು. ಅಲ್ಲಿ ಒಬ್ಬ ನಾಸ್ತಿಕ್ ಇದ್ದ, ಲಿಯೋ ಅಂತ ಹೇಳಿಕೊಂಡು, ಅವನು ತಮಾಷೆ ಮಾಡ್ತಿದ್ದ. ಇದು ಏನು ನಿಮ್ಮ ನಾಟಕ? ನಿಮ್ಮ ದೇವರು ಯಾಕೆ ನಿಮ್ಮನ್ನು ಬಿಡಿಸುವುದಿಲ್ಲ? ಲಾಸ್ಟ್ ಜಡ್ಜ್ಮೆಂಟ್ ಬಂತು, ಜಡ್ಜ್ಮೆಂಟ್ ಕಾಪಿ ಬಂತು ಸೆರೆಮನೆ ಅಧಿಕಾರಿಗೆ. ಈ ಲೀಸ್ಟ್ ನಲ್ಲಿ ಇದ್ದಂತ ಸೇವಕರಿಗೆ ಬಿಡುಗಡೆ ಇತ್ತು. ಇನ್ನೊಂದು ಲೀಸ್ಟ್ ನಲ್ಲಿ ಲಿಯೋಗೆ ಮರಣದಂಡನೆ. ಗೋಳಾಡಿದ, ಅಯ್ಯೋ ದೇವರೇ ಎಂಬುದಾಗಿ ಕರೆದ. ದೇವರಿಲ್ಲಂತ ನಾಸ್ತಿಕ ಗೋಳಾಡಿದ, ಮರಣದ ಭಯ, ಅಯ್ಯೋ ಮರಣ ಎಂಬುದಾಗಿ. ಅದಕ್ಕೆ ಒಬ್ಬ ಸಭಾಪಾಲಕ ಬಂದು ಹೇಳಿದ್ರಂತೆ, ನೀನು ಭಯ ಪಡಬೇಡ, ನಿನ್ನ ಬದಲು ಬೇಕಾದ್ರೆ ನಾನು ಸಾಯ್ತೇನೆ. ನನಗೆ ಮರಣ ಸಾಯುವುದು ನನಗೆ ಲಾಭ, ನನಗೆ ನಿರೀಕ್ಷೆ ಇದೆ. ನಿನ್ನ ಬದಲಿಗೆ ಬೇಕಾದ್ರೆ ನಾನು ಸಾಯ್ತೇನೆ, ನಾನು ಕ್ರಿಸ್ತನನ್ನು ಆರಾಧನೆ ಮಾಡ್ತೇನೆ, ನನಗೆ ಸಾಯುವುದು ಲಾಭ, ನಾನು ಪರಲೋಕ ಹೋಗ್ತೇನೆ, ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಆದರೆ ನೀನು ಆ ಕ್ರಿಸ್ತನ್ ನಂಬುತ್ತೆಂಬುದಾಗಿ. ಆ ಸಮಯದಲ್ಲಿ ಒಂದು ದೈವಿಕ ಬೆಳಕವನು ಬಂತು. ಅವನು ಮೊಣಕಾಲು ಒರಿದ, ಕ್ರಿಸ್ತನೇ ನನ್ನನ್ನು ಕ್ಷಮಿಸು, ನಾನು ಧೈರ್ಯದಿಂದ ನಿನಗೋಸ್ಕರ ಸಾಯ್ಲಿಕ್ಕೆ ರೆಡಿ ಇದ್ದೇನೆ. ಈಗ ಸೇವಕನ ಹೇಳಿದ, ಬೇಡ, ನೀವು ಸಾಯುದು ಬೇಡ, ಈಗ ನಾನು ಹೇಳಿಯಲ್ಲ ಮರಣಕ್ಕೆ, ಕ್ರಿಸ್ತ ನನ್ನಲ್ಲಿದ್ದಾನೆ, ನಾನು ಹೋಗ್ತೇನೆ ಮರಣಕ್ಕೆ. ಮರಣವನ್ನು ಕ್ರಿಸ್ತನು ಜಯಿಸಿದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಕಟಣೆ ಗ್ರಂಥ 1:18. ಪ್ರಕಟಣೆ 1:18. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳು ಬದುಕೋನಾಗಿದ್ದಾನೆ. ಮರಣದ ಮತ್ತು ಪಾತಾಳದ ಬೀಗದ
ಕೈಗಳು ನನ್ನಲ್ಲಿದೆ. ಆಮೆನ್. ದೇವರ ಸತ್ತವನಾದನು, ಈಗ ಯುಗಾಂತರಕ್ಕೂ ನಾನು ಬದುಕ್ತೇನೆ. ಆದ್ರೆ ನೇಸಲ್ದೆ ನಾನೇ ಪುನರ್ತನವು ಜೀವವಾಗಿದ್ದೇನೆ, ನನ್ನ ಮೇಲೆ ನಂಬಿಕೆನು ಸತ್ತರು ಬದುಕ್ತಾನೆ. ಯಾಕೆ? ನಮಗೆ ಇವತ್ತು ಶುಭ ಶುಕ್ರವಾರ. ಯೇಸು ಮರಣವನ್ನು ಜಯಿಸಿದಾನೆ. 1 ಕೊರಿಂಥ 15:26 ಹೇಳ್ತದೆ, ಮರಣವನ್ನು ಆತನು ಕ್ಯಾನ್ಸಲ್ ಮಾಡಿದ್ದಾನೆ. ಓದಿಕೊಳ್ಳು ನಾವು 1 ಕೊರಿಂಥ 15:26 ಮತ್ತು 57ನೇ ವಚನ ಓದಿ ನಾನು ಫಿನಿಶ್ ಮಾಡ್ತೇನೆ. 26 1 Corinthians chapter 15:26. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ದ ಲಾಸ್ಟ್ ಎನಿಮಿ ಟು ಬಿ ಡಿಸ್ಟ್ರಾಯ್ಡ್ ಇಸ್ ಡೆತ್. ಡೆತ್ ಇಸ್ ಡಿಫೀಟೆಡ್. ಮರಣವು ನಿವೃತ್ತಿ ಆಯಿತು. 15:50 ಹೇಳ್ತದೆ, ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ಮರಣವು ನುಂಗಿ ಹೋಯಿತು, ಜಯವಾಯಿತು. ಶಿಲುಬೆಯ ಸಂದೇಶ ಅಂದ್ರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ್ದಾನೆ. ಆದ್ರಿಂದ ಭಕ್ತರಾದ ನಮಗೆ ಇವತ್ತು ಶುಭ ಶುಕ್ರವಾರ, ಒಳ್ಳೆಯ ದಿನ. ಯಾಕೆಂದರೆ ಯೇಸು ಮರಣವನ್ನು ಜಯಿಸಿದ್ದಾನೆ, ಯೇಸು ಮರಣವನ್ನು ಕ್ಯಾನ್ಸಲ್ ಮಾಡಿದ್ದಾನೆ. ಕ್ರಿಸ್ತನಲ್ಲಿ ಜೀವಿಸುವವರಿಗೆ ಮರಣ ಇಲ್ಲವೇ ಇಲ್ಲ. ಮರಣದಿಂದ ಯೇಸು ಬಿಡಿಸಿದ್ದಾನೆ. ಇದು ಇವತ್ತಿನ ಗುಡ್ ಫ್ರೈಡೆಯ ಸಂದೇಶ. ನಾನು ಆಲೋಚನೆ ಮಾಡ್ತೇನೆ, ಇದು ಸಂದೇಶ ನಿನಗೆ ಆಶೀರ್ವಾದವಾಗಿದೆ, ನಿನಗೆ ಬುನಾದಿಯಾಗಿದೆ, ನಿನ್ನನ್ನು ಕ್ರಿಸ್ತನಲ್ಲಿ ಕಟ್ಟುವಂತ ಸಂದೇಶವಾಗಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.